ಆನಂದ कर्म भक्ति ज्ञान त्रिशूल धारण कर्म भक्ति ज्ञान त्रिशूल धारण छेदन जीव मोह बंधा कर्म भक्ति ज्ञान त्रिशूल धारण छेदन जीव मोह बंधा ब्रह्म परायण नमो नारायण ब्रह्म परायण नमो नारायण देहि देहि चरणारविंदम ब्रह्म परायण नमो नारायण देहि देहि चरणारविंदम जय वीरेश्वर विवेक भास्कर जय जय श्री विवेकानंद जय जय श्री विवेकानंद ಧನ್ಯವಾದಗಳು. ಧನ್ಯವಾದ ಕೃಷ್ಣ. ಇಲ್ಲಿ ಕೊಲಂಬೋ ಇಂದ ಆಲ್ಮೋರ್ ಲೆಕ್ಚರ್ಸ್ ನಾವು ಸ್ಟಡಿ ಮಾಡಬೇಕಾದ್ರೆ ಬಹುಶಃ ಸ್ವಾಮೀಜಿ ಆಗಲೇ ಇದ್ರ ಬಗ್ಗೆ ಸಾಕಷ್ಟು ಹೇಳಿರ್ತಾರೆ. ಆದ್ರೂ ಕೂಡ ಒಂದು ಸಿಂಪಲ್ ಆಗಿ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಣ. ಸ್ವಾಮೀಜಿಯವರು ಬಹಳಷ್ಟು ವರ್ಷ ಪಾಶ್ಚಾತ್ಯ ದೇಶಗಳಲ್ಲಿ ಸಂಚಾರ ಮಾಡಿ ವೇದಾಂತದ ಬೋಧನೆಯನ್ನ ಮಾಡಿ ಭಾರತಕ್ಕೆ ಬಂದರು. ಅವಾಗ ಬರ್ಬೇಕಾದ್ರೆ ಅವ್ರಿಗೆ ಒಂದು ಚಿಕ್ಕದಾಗಿ ಅಳಕಿತ್ತು ಅವ್ರ ಮನಸ್ಸಿನಲ್ಲಿ, ನಮ್ಮ ದೇಶ ನನ್ನ ಹೇಗೆ ರಿಸೀವ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಆದ್ರೂ ಅವ್ರು ಅಂದ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು, ಖಂಡಿತವಾಗ್ಲೂ ನನ್ನ ದೇಶ ಚೆನ್ನಾಗಿ ಸ್ವೀಕಾರ ಮಾಡುತ್ತೆ ಅಂತ ಹೇಳಿ. ಆಮೇಲೆ ವಿವೇಕಾನಂದರು ಪಾಶ್ಚಾತ್ಯಕ್ಕೆ ಹೋಗೋಕ್ ಮೊದಲು ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಭಾವನೆ ಏನಂತ ಹೇಳಿದ್ರೆ, ನಮ್ಮ ದೇಶನ ಹೇಗೆ ನಾವು ಮುಂದಕ್ಕೆ ತರಬೇಕು ಅಂತ ಅಂದ್ಬಿಟ್ಟು ಆ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಹೋದ್ರು, ಇಟ್ಕೊಂಡು ಕೆಲಸ ಮಾಡಿದ್ರು. ಪ್ರತಿ ಕ್ಷಣ ಕೂಡ ಅವರು ಭಾರತದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ತುಂಬಾ ಜನ ಅವ್ರಿಗೆ ಭಾರತಕ್ಕೆ ಬನ್ನಿ ಬನ್ನಿ ಅಂತ ಕರೀತಾ ಇದ್ರು. ಅವರು ಅಮೆರಿಕದಲ್ಲಿ ಇದ್ದಾಗ ಅವ್ರು ಹೇಳಿದ್ರು, ನಾನು ಇಲ್ಲಿ ಒಂದು ಎಟ್ಟು ಕೊಟ್ರೆ ಭಾರತದಲ್ಲಿ ಜಾಸ್ತಿ ಅದು ಶಬ್ದ ಮಾಡುತ್ತೆ, ಅಂದ್ರೆ ಅಲ್ಲಿ ಒಂದು ಚಿಕ್ಕ ಕೆಲಸ ಅಮೆರಿಕದಲ್ಲಿ ಆದ್ರೂ ಕೂಡ ಭಾರತದಲ್ಲಿ ಅದ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ, ನಾನು ಬರ್ತೀನಿ, ಸಮಯ ಬರಲಿ ಅಂತ ಹೇಳ್ತಾ ಇದ್ರು. ಸೊ ಆ ಸಮಯ ಬಂತು, ಅವ್ರು ಭಾರತಕ್ಕೆ ಬಂದ್ರು. ಸೊ ಸ್ವಾಮಿ ವಿವೇಕಾನಂದರು ಕಲ್ಪನೆ ಭಾರತದ ಬಗ್ಗೆ ಏನಾಗಿತ್ತು, ಯಾವುದರ ಒಂದು ಮೊದಲನೇ ಹೆಜ್ಜೆನ ಅವರು ಅಮೆರಿಕ ಮತ್ತೆ ಇಂಗ್ಲೆಂಡ್ನೆಲ್ಲ ಇಟ್ಟಿದ್ರು ಭಾರತದ ಭವಿಷ್ಯದ ಕುರಿತಾಗಿ. ಭಾರತಕ್ಕೆ ವಾಪಸ್ ಬಂದ ಮೇಲೆ ಆಕ್ಚುಲ್ ಆಗಿ ಇಲ್ಲಿ ಕೆಲಸ ನಡಿಬೇಕಾಗಿದ್ದು. ಸೊ ನಾವು ನೋಡ್ತೀವಿ, ಅವರು ಭಾರತಕ್ಕೆ ಬಂದ ಮೇಲೆ ಅವರು ಕೂಡ ಪ್ರತಿಯೊಂದು ಭಾಷಣದಲ್ಲೂ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ವಿದ್ಯುತ್ ಸಂಚಾರ ಆಗ್ತಾ ಇತ್ತು. ಇಷ್ಟೊಂದ್ಸಲ ಈ ಮಹಾಪುರುಷರು ಮಾತಾಡಿದಾಗ ಅಲ್ಲಿ ಯಾರಿದ್ರು ಆ ಮೂಮೆಂಟ್ ಅಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೋ ಅಥವಾ ಅವ್ರನ್ನ ಉದ್ದೇಶಿಸಿ ಹೇಳಿರ್ತಾರೋ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಈ ಮಹಾಪುರುಷರು ಮಾತಾಡೋದು ಯುಗ ಯುಗಗಳಿಗೂ ಬೇಕಾಗತ್ತೆ ಅದು. ಸೊ ಅಲ್ಲಿ ವಿವೇಕಾನಂದರು ಕೊಲಂಬೋ ಇಂದ ಆಲ್ಮೋರದಲ್ಲಿ ಅಲ್ಲಿ ಮಾತಾಡಿದ್ರು ಕೂಡ 150 ವರ್ಷ ಆಯ್ತಾ ಬಂದ್ರು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ ಇವತ್ತಿಗೂ ಅದರ ಒಂದು ಪ್ರಸ್ತುತತೆ ತುಂಬಾ ಇದೆ ಅಂತ ಹೇಳಿ. ಹೆಚ್ಚು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮುಖ್ಯವಾಗಿ ಸಾಕಷ್ಟು ವಿವೇಕಾನಂದರ ಒಂದು ಸ್ಫೂರ್ತಿ ಏನ್ ಬಂತು ಕೊಲಂಬೋ ಇಂದ ಆಲ್ಮೋರದಿಂದ ಅದನ್ನ ಸಾಕಷ್ಟು ತಗೊಂಡಿದ್ರು. ಮತ್ತೆ ಇವತ್ತು ಕೂಡ ದೇಶವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಸ್ವಾಮೀಜಿ ಒಂದು ರೂಪುರೇಷೆಯನ್ನ ಆ ಕೊಲಂಬೋ ಇಂದ ಆಲ್ಮೋರ್ ಲೆಕ್ಚರ್ಸ್ ಏನ್ ಬರುತ್ತೆ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನೋಡ್ಬೋದು, ವೇದಾಂತದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಹೇಳಿದ್ದಾರೆ, ದೇಶವನ್ನು ಹೇಗೆ ಕಟ್ಟಬೇಕು ಅಂತ ಹೇಳಿದ್ದಾರೆ, ಈ ಜಾತಿ ಪದ್ಧತಿಗಳ ಬಗ್ಗೆ ಸಾಕಷ್ಟು ಬೆಳಕನ್ನ ಚೆಲ್ಲಿದ್ದಾರೆ, ಯುವಕರು ಹೇಗಿರ್ಬೇಕು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಅಂದ್ರೆ ಇಡೀ ಒಂದು ಭಾರತದ ಒಂದು ಭವಿಷ್ಯ ಹೇಗಿರ್ಬೇಕು ಅನ್ನೋದನ್ನ ನಾವು ಮುಖ್ಯವಾಗಿ ಅವರ ಕೊಲಂಬೋ ಇಂದ ಆಲ್ಮೋರ ಭಾಷಣಗಳಲ್ಲಿ ನಾವು ನೋಡ್ತೀವಿ. ಅದ್ ಬಿಟ್ಟರೆ ಸಂಭಾಷಣೆಗಳಲ್ಲಿ ಸ್ವಲ್ಪ ನಮ್ಗೆ ಸಿಗತ್ತೆ. ಸೊ ಈ ಕೊಲಂಬೋ ಇಂದ ಆಲ್ಮೋರ ಲೆಕ್ಚರ್ಸ್ ಬಹಳಷ್ಟು ಕಾರಣಗಳಿಗೆ ಸಾಕಷ್ಟು ಇವತ್ತಿಗೂ ಪ್ರಸ್ತುತವಾಗಿದೆ, ಮುಂದಕ್ಕೂ ಪ್ರಸ್ತುತವಾಗಿರುತ್ತೆ. ಅದ್ರ ಬಗ್ಗೆ ಇವತ್ತು ನಮ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಇವತ್ತು ಸ್ವಾಮೀಜಿಯವರು ಮನಮಧುರದಲ್ಲಿ ಏನು ಒಂದು ಭಿನ್ನತೆಗೆ ಉತ್ತರವನ್ನ ಕೊಟ್ಟಿದ್ರು. ಅದ್ರ ಬಗ್ಗೆ ವಿವೇಕಾನಂದರು ಏನ್ ಹೇಳಿದ್ರು ಅನ್ನೋದನ್ನ ಶಾಂತಿವ್ರತಾನಂದಜಿ ಹೇಳ್ತಾರೆ. ಶಾಂತಿವ್ರತಾನಂದಜಿ ಬಗ್ಗೆ ನಿಮ್ಗೆ ಸಾಕಷ್ಟು ಆಗ್ಲೇ ಪರಿಚಯ ಆಗಿದ್ದಾರೆ. ನಾವು ಸಾಕಷ್ಟು ಪುಣ್ಯ ಮಾಡಿದ್ವಿ ಮೈಸೂರಲ್ಲಿ ಅವ್ರು ಇದ್ದಾಗ. ಬಹಳಷ್ಟು ಕಾಲ ಬ್ರಹ್ಮಚಾರಿಯಾಗಿದ್ದಾಗಿಂದನೂ ಕೂಡ ಅವ್ರ ಜೊತೆ ಒಡನಾಟವನ್ನ ಇಟ್ಕೊಳ್ಳಿಕ್ಕೆ ನಮ್ಗೆ ಒಂದು ಗುರು ಮಹಾರಾಜ್ ಅವಕಾಶ ಕೊಟ್ಟಿದ್ರು. ಅವರು ಚಿಕ್ಕವಾಗಿ ಒಂದು ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ, ಅವರು ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ವಿವೇಕಾನಂದ ಸ್ಫೂರ್ತಿಯನ್ನ ಪಡ್ಕೊಂಡು ಈ ಒಂದು ಸನ್ಯಾಸ ಜೀವನದ ಸ್ಫೂರ್ತಿಯನ್ನ ಪಡ್ಕೊಂಡು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರು ರಾಮಕೃಷ್ಣ ಆಶ್ರಮನ ಸೇರ್ಕೊಂಡ್ರು. ಆಶ್ರಮದಲ್ಲಿ ಇತ್ಕೊಂಡೇನೆ ಅವರು ಸೆಕ್ಯುಲರ್ ಎಜುಕೇಶನ್ ಅಂತ ನಾವು ಏನ್ ಹೇಳ್ತೀವಿ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಆಮೇಲೆ ಡಾಕ್ಟರೇಟ್ ಅದನ್ನು ಕೂಡ ಅವರು ಪಡ್ಕೊಂಡ್ರು. ಯಾವಾಗ್ಲೂ ಒಂಥರ ಅವರು ಡಿಸ್ಟಿಂಗ್ವಿಶ್ಡ್ ಪರ್ಸನಾಲಿಟಿ. ಸಾಧುಗಳಲ್ಲೂ ಕೂಡ ತುಂಬಾ ಫೋಕಸ್ಡ್ ಆಗಿ
ದೇಶಕ್ಕೋಸ್ಕರ ಅದರಲ್ಲಿ ಯುವಕರ ಜೊತೆ ಏನಾದ್ರು ಮಾಡಬೇಕು, ಎಲ್ಲೇ ಇದ್ರೂ ಕೂಡ ನಾವು ಪ್ರತಿ ಕ್ಷಣ ಕೂಡ ನಾವು ನೋಡ್ತಾ ಇರ್ಬೋದು, ತುಂಬಾ ಆಕ್ಟಿವ್ ಆಗಿ ಏನ್ ಕೆಲಸ ಮಾಡೋ ಪರ್ಫೆಕ್ಟ್ ಆಗಿ ಮಾಡುವಂತ ಒಂದು ಕೆಪಾಸಿಟಿನ ಪಡೆದಂಥವ್ರು. ವಿವೇಕಾನಂದರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿತ್ವ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅವ್ನು ಯಾವ ಕೆಲಸವನ್ನು ಬೇಕಾದ್ರೂ ತಗೊಳ್ಳಿ, ತುಂಬಾ ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಮಾಡ್ತಾನೆ. ಆ ಪರ್ಸನಾಲಿಟಿ ಆ ಕೆಲಸದ ಮೂಲಕ ವ್ಯಕ್ತವಾಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಪರ್ಸನಾಲಿಟಿ ಹೇಗೆ ಜಡ್ಜ್ ಮಾಡ್ಬೇಕು ಅಂತ ಹೇಳಿದಾಗ ನಾವು ಗೊತ್ತಾಗುತ್ತೆ. ನಾವು ಶಾಂತಿವ್ರತಾನಂದಜಿ ಅವ್ರನ್ನ ನೋಡಿದಾಗ, ಅವರು ರಿಮ್ಸೆ ಅದೊಂದು ಚಿಕ್ಕದು ಒಂದು BEd ಕಾಲೇಜ್, 100 ಜನ ಸ್ಟೂಡೆಂಟ್ಸ್ ಇದ್ರು ಅಷ್ಟೇನೆ. ಮುಖ್ಯವಾಗಿ BEdಗೋಸ್ಕರ ಅವ್ರು ಬರ್ತಾ ಇದ್ದಿದ್ದಲ್ಲಿ ಅಂತ ಮಕ್ಳುಗಳ ಜೊತೆ ಅವರು ಎಷ್ಟು ಅದ್ಭುತವಾದ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡಿದ್ರು. ಅಷ್ಟು ಮಾತ್ರ ಯಾವಾಗ್ಲೂ ಅವರು ಹೇಳ್ತಾನೆ, ನಮಗೂ ತುಂಬಾ ಸಲ ಹೇಳಿದ್ದಾರೆ, ದೊಡ್ಡ ಕಾರ್ಯಕ್ರಮವನ್ನ ಮಾಡ್ಬೇಕು ವಿವೇಕಾನಂದ ಹೆಸರಲ್ಲಿ ಅಂತ ಹೇಳಿ. ಆಮೇಲೆ ಅಲ್ಲಿ ಒಂದು 4 ವರ್ಷದ ಹಿಂದೆ ಮೈಸೂರಿನ ಸೆನೆಟ್ ಭವನದಲ್ಲಿ ತುಂಬಾ ದೊಡ್ಡ ಕಾರ್ಯಕ್ರಮ, ಬಹುಶಃ ವಿವೇಕಾನಂದ್ರ ಹೆಸರಲ್ಲಿ ಒಂಥರ ಒಂದು ಅಕಾಡೆಮಿಕ್ ಓರಿಯೆಂಟೆಡ್ ಆಗಿ ಅಷ್ಟು ದೊಡ್ಡ ಕಾರ್ಯಕ್ರಮ ಬಹುಶಃ ಇತಿಹಾಸದಲ್ಲಿ ಆಗ್ಲಿಲ್ಲ ಅನ್ಕೊಳ್ತೀನಿ. ಅಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿವೇಕಾನಂದ ಸಂದೇಶವನ್ನ ಅವರು ಅಲ್ಲಿ ತುಂಬಾ ಅದ್ಭುತವಾಗಿ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಲ್ಲಿ ಯಶಸ್ವಿ ಕೂಡ ಆದ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ ಬಹುಶಃ ಅವರು ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಎಲ್ಲಾ ಶಾಲೆಗಳಲ್ಲೂ ಮಾತಾಡಿದ್ದಾರೆ, ಮತ್ತೆ ಪತ್ರಿಕೆಗಳಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ನ ಬರಿತಾ ಇರ್ತಾರೆ. ಒಂದು ಉರಿ ತರದ ಬೆಂಕಿ ತರ ಅಂತ ನಾವ್ ಏನೇನ ಹೇಳ್ತೀವಿ, ಆ ತರ ಅವರ ಒಂದು ಪರ್ಸನಾಲಿಟಿ ಮೂಲಕ ಸಾಕಷ್ಟು ಜ್ಞಾನ ಎಲ್ಲಾ ಕಡೆ ಹರಡ್ತಾ ಇದೆ, ಮುಂದೆ ಕೂಡ ಸಾಕಷ್ಟು ಹರಡೋದಿದೆ. ಸೊ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಇಂಡಿಯನ್ ರಿವೈವಲ್ ಮೂವ್ಮೆಂಟ್, ಸ್ವಾಮಿ ವಿವೇಕಾನಂದ ಯೂತ್ ಫೋರಂ ಮೈಸೂರು ಹುಡುಗರು, ಮತ್ತೆ ಇಲ್ಲಿರುವಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ ಎಲ್ಲ ಪರವಾಗಿ ನಾನು ಸ್ವಾಮೀಜಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ತೆ ಸ್ವಾಮೀಜಿ. ಸೊ ಈಗ ಸ್ವಾಮೀಜಿ ಅವರು ವಿವೇಕಾನಂದರು ಮನ ಮಧುರೆಯಲ್ಲಿ ಏನು ಒಂದು ಭಿನ್ನ ಉತ್ತರವನ್ನು ಕೊಟ್ಟರು, ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಬೆಳಕನ್ನು ಚೆಲ್ಲಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಆತ್ಮೀಯ ಭಗವದ್ಭಕ್ತರೇ, ಸ್ವಾಮಿ ವಿವೇಕಾನಂದರ ಸೇನಾನಿಗಳೇ, ಇವತ್ತು ಮತ್ತೊಮ್ಮೆ ಅದ್ಭುತವಾದ ದಿವಸ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಆಗುವುದಿಲ್ಲ. ಯಾಕಪ್ಪ ಇವತ್ತೊಂದಿದು ಅದ್ಭುತವಾದ ದಿವಸ ಅಂತ ಅಂದ್ರೆ, ಸ್ವಾಮಿ ವಿವೇಕಾನಂದರು ಭಾರತದನ್ನ ಬಡದೆಬ್ಬರಿಸಿ, ಭಾರತೀಯರನ್ನ ಬಡದೆಬ್ಬರಿಸಿ ನೀಡಿದಂತಹ ಅದ್ಭುತ ಉಪನ್ಯಾಸ ಮಾಲಿಕೆ ಏನಿದೆ ಕೊಲಂಬೋಯಿಂದ ಆಲ್ಮೋರಕ್ಕೆ, ಅದರ ಕುರಿತು ಇವತ್ತು ಚಿಂತನ ಮಂಥನವನ್ನು ಮಾಡ್ತಿದ್ದೇವೆ. ಸ್ವಾಮಿ ವಿವೇಕಾನಂದರ ಒಂದೊಂದು ಮಾತು ಕೂಡ, ಸ್ವಾಮಿ ವಿವೇಕಾನಂದರ ಒಂದೊಂದು ಸಂದೇಶವೂ ಕೂಡ, ಸ್ವಾಮಿ ವಿವೇಕಾನಂದರ ಒಂದೊಂದು ನುಡಿಯೂ ಕೂಡ ನಮ್ಗೆ ರೋಮಾಂಚನವನ್ನ ಉಂಟು ಮಾಡುತ್ತೆ. ಮೈ ಮೇಲಿರುವ ಕೂದಲು ಎಬ್ಬರಿಸಿ ನಿಲ್ಸುತ್ತೆ. ರಕ್ತ ಸಂಚಾರ ಆಗುವಂತದ್ದು, ಒಳಗಡೆ ವಿದ್ಯುತ್ ಸಂಚಾರ ಆಗುವಂತದ್ದು ಇನ್ನೂ ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ. ಅಂತ ಒಂದು ಅದ್ಭುತವಾದಂತಹ ಚಿಂತನ ಮಂಥನ ಮಾಡುವಂತಹ ದಿವಸ. ಆದ್ರಿಂದ ಇದು ಪವಿತ್ರವಾದ ದಿವಸ, ಶುಭ ದಿವಸ ಅಂತ ನನ್ಗನ್ಸುತ್ತೆ. ಹಾಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು, ಹಾಗೂ ಸ್ವಾಮಿ ವಿವೇಕಾನಂದ ಕೊಲಂಬೋಯಿಂದ ಆಲ್ಮೋರಕ್ಕೆ ಈ ಉಪನ್ಯಾಸ ಮಾಲಿಕೆಯನ್ನ ನೀವು ವಿವೇಕಾನಂದ ಯುವಕ ಸಂಘದಲ್ಲಿ ಮೈಸೂರಿನಲ್ಲಿ ಇದ್ದಾಗ ಮಾಡ್ತಾ ಇದ್ರಿ. ಮತ್ತೆ ಕರ್ನಾಟಕದವ್ರಿಗೆ, ವಿಶೇಷವಾಗಿ ಯುವ ಜನತೆಗೆ ಇದು ಮತ್ತೆ ಸಿಗುವಂತಾಗ್ಲಿ, ಅದಲ್ಲೇ ನಿಂತ್ಕೊಳ್ಳೋದು ಬೇಡ ಅಂತ ಹೇಳಿ ನವೀನ್ ರವರು ಒಂದು ಉದಾತ್ತವಾದ ಉನ್ನತವಾದ ಆಲೋಚನೆಯನ್ನ ಮಾಡಿ ನನಗೆ ಕೂಡ ಕೇಳ್ಕೊಂಡ್ರು. ನಮ್ಮ ಯುವಕ ಸಂಘದ ಅಮೋಕ್ ಕೂಡ ತುಂಬಾ ಅದನ್ನು ಹೇಳ್ತಿದ್ದ, ಸ್ವಾಮಿ ತುಂಬಾ ಜನ ಯುವಕರು ಕೇಳ್ತಿದ್ದಾರೆ, ಸ್ವಾಮೀಜಿ ಉಪನ್ಯಾಸಗಳಿಲ್ವಾ, ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅವರಿಬ್ರು ಸೇರ್ಕೊಂಡು ನನ್ನ ಕೇಳ್ಕೊಂಡಿದ್ದಕ್ಕೆ ನಾನು ಕೂಡ ಸ್ವಾಮಿ ವಿವೇಕಾನಂದ ಚಿಂತನೆಗಳನ್ನು ಮತ್ತೊಮ್ಮೆ ಪುನರ್ ರಿವಿಷನ್ ಅಂತ ನಾವೇನ್ ಹೇಳ್ತಲ್ಲ, ಮತ್ತೆ ಮೆಲ್ಕ್ ಹಾಕುವ ಒಂದು ಸುವರ್ಣ ಅವಕಾಶ ಅಂತ ನಾನು ಕೂಡ ಅನ್ಕೊಂಡು ಈ ಒಂದು ನಿಮ್ಮಗಳ ಮುಂದೆ ಇವತ್ತು ಬಂದಿದ್ದೇನೆ. ಸಾಧ್ಯವಾದ್ರೆ ಪ್ರತಿ ಶನಿವಾರ ಇದೇ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕದ ಕುರಿತು ಚಿಂತನ ಮಂಥನವನ್ನ ಮಾಡೋಣ. ಪ್ರೀತಿಯ ಭಗವದ್ ಭಕ್ತರೇ, ಮೊನ್ನೆ ಅಷ್ಟೇ ರಾಮಕೃಷ್ಣ ಮಠ ಮಂಗಳೂರಿಗೆ ಉಪನ್ಯಾಸ ಕೊಡುವಂತಹ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಏನಾಗಿತ್ತು, ಹೇಗಾಗಿತ್ತು ಅನ್ನೋದ್ರ ಮೇಲೆ ಹೇಳಿದ್ರು. ಅದ್ರ ಬಗ್ಗೆ ನನಗೂ ಕೂಡ ಅಲ್ಲಿ ಸ್ವಲ್ಪ ಕೇಳಿದ್ದೆ ಬಿಟ್ರೆ ಆಳವಾದ ಅಧ್ಯಯನ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಆಳವಾದ ಅಧ್ಯಯನ ಮಾಡಿದಾಗ ಸ್ವಾಮಿ ವಿವೇಕಾನಂದರು ಹಾಗೂ ಶ್ರೀರಾಮಕೃಷ್ಣ ಪರಮಹಂಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೇಲೆ ಎಷ್ಟು ಪರಿಣಾಮ ಬಿದ್ದಿದ್ರು ಅಂತ ತಿಳ್ಕೊಂಡಾಗ ನನಗೆ ಆಶ್ಚರ್ಯವಾಯ್ತು. ಆಶ್ಚರ್ಯ, ವಾಸ್ತವಿಕವಾಗಿ ಆಶ್ಚರ್ಯ ಅಲ್ಲ, ಆದ್ರೂ ಕೂಡ ಅಷ್ಟೊಂದು ಪರಿಣಾಮ ಬಿದ್ದಿತ್ತಲ್ಲ ಅಂತ ಹೇಳಿ ನನಗೆ ತಿಳಿದಾಗ ಅದರ ಉದ್ದಗಲ ಆಳ ಅಗಲ ಆನಂದವಾಯ್ತು, ಆಶ್ಚರ್ಯವೂ ಆಯ್ತು. ಅಲ್ಲಿ ಒಂದ್ ಕಡೆ
ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ತನ್ನ ಮಿತ್ರನಿಗೆ ಬರೆದಂತ ಪತ್ರದಲ್ಲಿ ಅಂತ ಕಾಣುತ್ತೆ. ಅವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳು, ಏನು ಕೊಲಂಬೋಯಿಂದ ಆಲ್ಮೋರಕ್ಕೆ ಉಪನ್ಯಾಸಗಳು ಮತ್ತೆ ಅವರ ಪತ್ರಾವಳಿಗಳನ್ನ ನೀನೇನಾದ್ರೂ ಓದಿದೆ ಅಂತ ಅಂದ್ರೆ ನಿನ್ನಲ್ಲಿ ಬೆಂಕಿ ಎದ್ದೋಳುತ್ತೆ, ನೀನು ಸುಮ್ಮನೆ ನಿಂತ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂತ ಅದ್ಭುತವಾದ ಶಕ್ತಿ ಅದರಲ್ಲಿ ಇದೆ ಅಂತ ಹೇಳಿ. ಯಾಕಂದ್ರೆ ಅದೊಂದು ಅಮೃತದ ಮಡು, ಮಿಂದರೆ ಧನ್ಯರಾಗ್ತೇವೆ, ಹೊಕ್ಕರೆ ಪ್ರಬುದ್ಧರಾಗ್ತೇವೆ ಅಂತ ಅದ್ಭುತವಾದ ಚಿಂತನೆಗಳ ಸ್ವಾಮಿ ವಿವೇಕಾನಂದ ಪ್ರತಿಯೊಂದು ಚಿಂತನವೂ ಅದ್ಭುತವೇ. ವಿಶೇಷವಾಗಿ ಭಾರತದ ಕುರಿತು ಹಾಗೂ ವಿಶೇಷವಾಗಿ ವೇದಾಂತದ ಕುರಿತು ಅದ್ಭುತವಾದ ಸಂದೇಶಗಳನ್ನ ನೀಡಿದ್ದಾರೆ ಸ್ವಾಮಿ ವಿವೇಕಾನಂದರು, ಭಾರತೀಯರನ್ನ ಮನಸ್ಸಲ್ಲಿಟ್ಕೊಂಡು. ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಮಾತಾಡಿದಾಗ ವಿಶೇಷವಾಗಿ ಪಾಶ್ಚಾತ್ಯರನ್ನ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ರು. ಇಡೀ ಮನುಕುಲಕ್ಕಾದ್ರೂ ಕೂಡ ಪಾಶ್ಚಾತ್ಯರನ್ನು ಮುಂದೆ ಇಟ್ಕೊಂಡು. ಆದ್ರೆ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಮಾತಾಡ್ಬೇಕ ಸಮಯದಲ್ಲಿ ಪ್ರತಿ ಸಮಯದಲ್ಲೂ ಕೂಡ ಭಾರತೀಯರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ರು. ಹಾಗಾಗಿ ನಮ್ಗೆ ನೇರವಾಗಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಈ ಒಂದೊಂದು ವಾಕ್ಯವೂ ಕೂಡ ಅರ್ಥಗರ್ಭಿತವಾಗಿದೆ, ನಮಗೋಸ್ಕರ ಹೇಳಿದ್ದಾರೆ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಓದೋದಲ್ಲ, ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಮಾನಸಿಕವಾದ ಬೌದ್ಧಿಕವಾದ ಚಿಂತನೆಗಳು ಜಾಗೃತವಾಗುತ್ತೆ. ನಾವೊಬ್ಬ ಪ್ರಬುದ್ಧ ನಾಗರಿಕರಾಗ್ತೇವೆ. ನಾವೆಲ್ಲ ಪ್ರಜೆಗಳೇ, ಆದ್ರೆ ನಾಗರಿಕರಾಗ್ಬೇಕು ನಿಜವಾದ ಅರ್ಥದಲ್ಲಿ. ನಿಜವಾದ ಅರ್ಥದಲ್ಲಿ ನಾಗರಿಕರಾಗ್ಲಿಕ್ಕೆ, ನಿಜವಾದ ಅರ್ಥದಲ್ಲಿ ಒಬ್ಬ ನಾನು ಮಾನವಂತ ಆಗ್ಲಿಕ್ಕೆ, ನನ್ನಲ್ಲಿ ಚೈತನ್ಯ, ನನ್ನಲ್ಲಿ ಅದಮ್ಯವಾದ ಶಕ್ತಿ, ಉತ್ಸಾಹ ಅವೆಲ್ಲವೂ ಕೂಡ ಅದೆಲ್ಲ ಜಾಗೃತವಾಗಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದ ಕೊಲಂಬೋಯಿಂದ ಆಲ್ಮೋರಕ್ಕೆ ಅನ್ನುವಂಥದ್ದೊಂದು ಅದ್ಭುತವಾದಂತಹ ಈ ಗ್ರಂಥದ ಅಧ್ಯಯನ ನಮ್ಗೆಲ್ಲ ಬಹಳ ಮುಖ್ಯ ಯುವ ಮಿತ್ರರೇ. ಹಾಗಾಗಿ ಇದನ್ನ ಮತ್ತೆ ಮತ್ತೆ ನಾವು ಓದಬೇಕು, ಬರೀ ಓದೋದಲ್ಲ, ಅಧ್ಯಯನ ಮಾಡಬೇಕು ಅಂತ ಹೇಳೋದನ್ನಕ್ಕೆ ಇಷ್ಟಪಡ್ತೇನೆ. ಮಾಣ ಮಧುರೈ, ಇದು ಮಧುರೈ ನಮ್ಗೆಲ್ಲ ಗೊತ್ತು, ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ನಾವೆಲ್ಲ ಹೋಗಿರ್ತೀವಿ. ಆ ಮಧುರೈಗೆ ಹತ್ರದ ಇರುವಂತ ಇನ್ನೊಂದು ಜಾಗ ಇದು ಮಾಣ ಮಧುರೈ ಅಂತ, ಬಟ್ ಮಾಣ ಮಧುರೈ ಅಂತ ನಮ್ ಕನ್ನಡದಲ್ಲಿ ತರ್ಜಮೆ ಮಾಡಿದ್ದಾರೆ. ಮಾಣ ಮಧುರೈ ಮತ್ತೆ ಶಿವಗಂಗೆಯ ಜನ ಸ್ವಾಮಿ ವಿವೇಕಾನಂದರನ್ನು ಕರೀತಾರೆ. ಮೊದಲಿಗೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಸ್ವಾಮೀಜಿ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿನ ಜನರಿಗೆ ತುಂಬಾ ಬೇಜಾರಾಗುತ್ತೆ. ತುಂಬಾ ದೊಡ್ಡದಾಗಿ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಕರೆದಿರ್ತಾರೆ, ಮತ್ತೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಮತ್ತೆ ಸ್ವಾಮಿ ವಿವೇಕಾನಂದರಿಗೆ ಪ್ರಾರ್ಥನೆಯನ್ನ ಮಾಡಿದ್ಮೇಲೆ ಅವರ ಪ್ರಾರ್ಥನೆಗಿಲ್ಲ ಅಂತ ಹೇಳಕ್ಕಾಗದೆ ಸ್ವಾಮಿ ವಿವೇಕಾನಂದರು ಈ ಮಾಣ ಮಧುರೈ ಮತ್ತು ಶಿವಗಂಗೆ ಜನರಿಗೆ ಉತ್ತರಕ್ಕೆ ಮತ್ತು ಅವರ ಪ್ರಾರ್ಥನೆಗೆ ಮಣಿದು ಅಲ್ಲಿ ಹೋಗ್ತಾರೆ. ಆ ಕೊಟ್ಟಂತ ಒಂದು ಚಿಕ್ಕ ಭಾಷಣ, ಇದು ಭಾಷಣ ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಹೇಳೋ ರೀತಿಯಲ್ಲಿ ನನಗೀಗ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ನಾನೊಂದು ದೊಡ್ಡ ಉಪನ್ಯಾಸವನ್ನು ಕೊಡುವಂತಹ ಪರಿಸ್ಥಿತಿಯಲ್ಲೂ ಇಲ್ಲ, ನೀವು ಕೊಟ್ಟಂತ ಭಿನ್ನವತ್ತಳೆಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಒಂದು ಚಿಕ್ಕ ಪುಟ್ಟ ಭಾಷಣವನ್ನ ಇಲ್ಲ ಅವರ 4 ವಿಚಾರಗಳನ್ನ ಅವ್ರು ಹಂಚ್ಕೊಳ್ತಾರೆ. ಆದ್ರೆ ಅದನ್ನೇ ನಾವು ಅಧ್ಯಯನ ಮಾಡ್ತಿದ್ರೆ ಭಾರತದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಎಷ್ಟು ಅದ್ಭುತವಾದ ಚಿಂತನೆಗಳನ್ನ ನಮ್ಮ ಮುಂದಿಟ್ಟಿದ್ದಾರೆ. ಒಂದೊಂದು ಸಾಲನ್ನು ಓದಿ ನಾವು ಧ್ಯಾನ ಮಾಡಿದ್ರೆ, ಅಧ್ಯಯನ ಮಾಡ್ತಿದ್ರೆ, ಇತಿಹಾಸವನ್ನ ನಾವೇನಾದ್ರೂ ಓದಿದ್ವಿ ಅಂತಂದ್ರೆ ಎಷ್ಟೆಲ್ಲ ನೂರಾರು ವಿಷಯಗಳು ಸ್ವಾಮಿ ವಿವೇಕಾನಂದರ ಒಂದೊಂದು ಮಾತಿರಲು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಪ್ರಾಯಶಃ ನಾನು ಕೆಲವು ಒಂದೊಂದೇ 2 ವಾಕ್ಯಗಳನ್ನು ಮಧ್ಯದಲ್ಲಿ ತೆಗೆದುಕೊಂಡು ಅದಕ್ಕೆ ವ್ಯಾಖ್ಯಾನವನ್ನ ಇಲ್ಲ ಅದಕ್ಕೆ ಅರ್ಥವನ್ನು ಕೊಡ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸ್ವಾಮಿ ವಿವೇಕಾನಂದರ ಒಂದೊಂದು ವಾಕ್ಯವೂ ಕೂಡ ಎಷ್ಟು ಅರ್ಥಗರ್ಭಿತವಾಗಿದೆ. ಅದರ ಆಳ ಅಗಲ ಸಮುದ್ರದಷ್ಟು ಆಳ, ಹಿಮಾಲಯ ಪರ್ವತದಷ್ಟು ಉನ್ನತವಾಗಿದೆ, ಆಕಾಶದಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಇಲ್ಲ. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ನಂದು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಒಂದು ಉಪನ್ಯಾಸವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಈಗ ದೊಡ್ಡ ಉಪನ್ಯಾಸವನ್ನು ಕೊಡುವಂತ ಪರಿಸ್ಥಿತಿ ನಾನಿಲ್ಲ ಅಂತ ಹೇಳ್ತಾರೆ. ಇದು ಕೇಳಿದ ತಕ್ಷಣ, ಇದು ಓದಿದ ತಕ್ಷಣ ನಮ್ಮ ಹಲವಾರು ಜನರಿಗೆ ಬರಬಹುದು ಈ ರೀತಿ ಆಲೋಚನೆ. ಸ್ವಾಮಿ ವಿವೇಕಾನಂದರು ಶಿವನ ಅಂಶ ಅಂತ ಹೇಳ್ತಾರೆ, ಶಿವನ ಅವತಾರ ಅಂತ ಹೇಳ್ತಾರೆ, ನರ ಋಷಿ ಸಪ್ತರ್ಷಿ ಮಂಡಲದಿಂದ ಬಂದಿದ್ರು ಅಂತ ಹೇಳ್ತಾರೆ. ನಾವಿವತ್ತು ಅವ್ರನ್ನ ಭಗವಂತ ದೇವ್ರು ಅಂತ, ಅವತಾರ ಪುರುಷ ಅಂತ ಅವನನ್ನ ಪೂಜೆ ಮಾಡ್ತಾ ಇದೀವಿ. ಹಾಗಾದ್ರೆ ಅವರು ಅನಾರೋಗ್ಯಕ್ಕೆ ನಮ್ಮ ತರ ತುತ್ತಾಗ್ಬಿಟ್ರ? ನಮ್ಮಂತೆ ಅವ್ರಿಗೂ ಕೂಡ ಶರೀರ ಜರ್ಜರಿತವಾಗಿತ್ತ? ಹಾಗಾದ್ರೆ ಅವರನ್ನ ದೇವರು, ಅವತಾರ ಪುರುಷ, ಪ್ರವಾದಿ ಅಂತ ಹೇಗೆ ಸ್ವೀಕರಿಸೋದು ಅಂತೇಳಿ ನಮ್ಗೆ ಪ್ರಶ್ನೆ ಬರ್ಬಹುದು. ಇನ್ನು ಕೆಲವರು ವಿತಂಡವಾದಿಗಳು ಕೂಡ ಇದನ್ನ ಇಟ್ಕೊಂಡು ಸ್ವಾಮಿ ವಿವೇಕಾನಂದರು ನೀವೇನ್ ಅನ್ಕೊಂಡಿದ್ರಲ್ಲ ಅದೆಲ್ಲ ಏನೂ ಇಲ್ಲ, ಸುಮ್ನೆ ನೀವು ಅವ್ರನ್ನ ದೇವ್ರು ಮಾಡಿದೀರಾ ಅಂತ ಹೇಳಿ ವಿತಂಡವಾದಿಗಳು ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕೇನಪ್ಪಾ ಅಂದ್ರೆ, ಭಗವಂತನೇ ಸೃಷ್ಟಿಸಿರುವ ಈ ಪ್ರಕೃತಿಯನ್ನ, ಅವನೇ ಮಾಡಿರುವ ಪ್ರಕೃತಿ ನಿಯಮಗಳನ್ನ, ಅವನೇ ಅವತಾರ ಪುರುಷನಾಗಿ ಮಾನವ ಧಾರಿಯಾಗಿ ಮಾನವ ದೇಹವನ್ನು ಬಂದಾಗ ಒಂದು ಮಾನವ ಜನ್ಮಕ್ಕೆ ಏನೇನು ವಿಕಾರಗಳು ಉಂಟಾಗುತ್ತೋ, ಏನೇನು ಬದಲಾವಣೆಗಳು ಉಂಟಾಗುತ್ತೋ ಅದೆಲ್ಲವನ್ನು ಅವನು ಕೂಡ ಆರೋಪವನ್ನ ಮಾಡ್ಕೊಳ್ತಾನ ಅವನ ಮೇಲೆ. ಅಂದ್ರೆ ಆ ಎಲ್ಲ ರೀತಿಯಂತಹ
ವಿಕಾರಗಳಿಗೆ ಅವನು ಕೂಡ ಒಳಗಾಗ್ತಾನೆ. ಯಾಕಂದ್ರೆ ಅವನೇ ಮಾಡಿರೋ ನಿಯಮವನ್ನ ಅವನು ಇಷ್ಟ ಬೇಕಾದ್ರೆ ಅದನ್ನ ಮುರಿಬಹುದು. ಅದರಿಂದ ಅವನು ಅತೀತನೇ ಯಾಕಂದ್ರೆ ನಾವಾದ್ರೆ ಇದ್ರ ಒಳಗಡೆ ಇರುವಂತವ್ರು, ಮಾಯೆ ಪ್ರಪಂಚದಲ್ಲಿ ಇರುವಂತವ್ರು. ಅವನು ಮಾಯಾವಿ, ಮಾಯೆಗೆ ಅವನು ಅದೀಶ. ಹಾಗಾಗಿ ಆದ್ರೂ ಕೂಡ ಅವನು ಈ ಮಾಯಾ ಪ್ರಪಂಚಕ್ಕೆ ಬಂದಾಗ ಇಲ್ಲಿರುವಂತ ನೀತಿ ನಿಯಮಗಳನ್ನ ಅವನು ಪಾಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಹಾಗಾಗಿ ಅವರು 4-5 ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಅನೇಕ ಕಷ್ಟಗಳನ್ನು ಅನುಭವಿಸಿ, ಅನೇಕ ಸಮಸ್ಯೆಗಳನ್ನ, ಎಡರು ತೊಡರುಗಳನ್ನ ಅನುಭವಿಸಿ ಅವ್ರಿಗೆ ಉಪನ್ಯಾಸವನ್ನು ಕೊಟ್ಟಿದ್ದ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಶಕ್ತಿಯನ್ನ ಕೊಡ್ತಾರೆ ಅಲ್ಲಿನ ಜನರಿಗೆ. ನನಗೆ ಗೊತ್ತಿರಂಗ್ ಮೊನ್ನೆ ಯಾವ್ದೋ ಒಂದು ಪುಸ್ತಕದಲ್ಲೆಲ್ಲ ಓದ್ತಾ ಇದ್ದಾಗ ಸುಮಾರು 2,000 ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ದೀಕ್ಷೆಯನ್ನ ಕೊಟ್ರು ಅಂತ ಹೇಳಿ. ಮಂತ್ರ ದೀಕ್ಷೆನೆ ಅಂತ ಹೇಳಕ್ ಆಗೋದಿಲ್ಲ, ಬೇರೆ ಬೇರೆ ರೀತಿಯ ದೀಕ್ಷೆಗಳನ್ನು ಕೊಟ್ರು ಅಂತ. ಒಂದ್ ಕಡೆ ಸೋದರಿ ದೇವಮಾತಾ ಹೇಳ್ತಾರೆ, ಅವ್ರ ಉಪನ್ಯಾಸವನ್ನ ಕೇಳಲಿಕ್ಕೆ ನಾವು ಹೋಗ್ತಾ ಇದ್ವಿ. ಅವರು ಬೌದ್ಧಿಕವಾದಂತಹ ಉಪನ್ಯಾಸ ಕೊಡ್ತಾ ಇದ್ ನಾವು ಒಬ್ಬರೇ ಅಷ್ಟೇ ಹೋಗ್ತಿರ್ಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಅವ್ರ ಉಪನ್ಯಾಸಗಳನ್ನ ಕೇಳ್ತಾ ಇದ್ರೆ ನಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗ್ತಾ ಇತ್ತು, ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗ್ತಿತ್ತು ಅನ್ನುವಂತ ಅನುಭವ ನಮ್ಗೆ ಉಂಟಾಗ್ತಾ ಇತ್ತು. ಹಾಗಾಗಿ ನಾವು ಅವ್ರ ಉಪನ್ಯಾಸಗಳನ್ನ ಕೇಳಲಿಕ್ಕೆ ಹೋಗ್ತಿದ್ವಿ ಅಂತ. ಹಾಗೆ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಆಧ್ಯಾತ್ಮಿಕದ ರಸದೌತಣವನ್ನ ಕೊಟ್ರು ಪಾಶ್ಚಾತ್ಯರಿಗೆ. ಹಾಗಾಗಿ ಅವ್ರಲ್ಲಿ ಇದ್ದಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಧಾರೆ ಎರೆದು ಬಂದಿದ್ರಿಂದ ಅಂತ ಕಾಣ್ತದೆ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ರು. ಇನ್ನು ಮತ್ತೆ ಪ್ರಾಯಶಃ ಪಾಶ್ಚಾತ್ಯ ದೇಶಗಳಿಗೆ ಬಂದ ಮೇಲೆ ಇಲ್ಲಿ ಭಾರತದಲ್ಲಿ ಆ ಬಿಸಿಲು ಇತ್ಯಾದಿಗಳಿಂದಲೂ ಕೂಡ ಅವ ಶರೀರ ಜರ್ಜರಿತವಾಗಿತ್ತು ಅಂತ ಇನ್ನೊಂದು ಕೂಡ ಅನ್ಕೊಳ್ಬಹುದು. ಸ್ವಾಮಿ ವಿವೇಕಾನಂದರು ಪ್ರಾರಂಭದಲ್ಲೇ ಹೇಳ್ತಾರೆ, ನೀವು ತೋರಿಸಿದಂತಹ ಪ್ರೀತಿ ವಿಶ್ವಾಸಕ್ಕೆ ನಾನು ಕೃತಜ್ಞನಾಗಿದ್ದೇನೆ, ಚಿರಋಣಿಯಾಗಿದ್ದೇನೆ. ಮತ್ತೆ ನೀವು ಇಷ್ಟು ದೊಡ್ಡದ ರೀತಿಯಲ್ಲಿ ನನಗೆ ಒಂದು ಸ್ವಾಗತವನ್ನ ಮಾಡ್ತೀರಾ ಭಾರತೀಯರು ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಇದು ನನ್ನ ಆಲೋಚನೆಗೂ ಮೀರಿದ್ದು ಅಂತ ಹೇಳ್ತಾ ಅವ್ರೊಂದು ಮಾತನ್ನು ಹೇಳ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ನಾನು ಮಾಡಿದ ಅತ್ಯಲ್ಪ ಕೆಲಸಕ್ಕಾಗಿ ದೇಶಾದ್ಯಂತವೂ ತೋರುತ್ತಿರುವ ಅಪಾರವಾದ ಸಂತೋಷ ಮತ್ತು ಮೆಚ್ಚುಗೆಯನ್ನು ಕಂಡು ನನಗೆ ಆನಂದವಾಗಿದೆ. ನೋಡಿ, ಅವರಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿ ಬಂದ್ರು. ವಿಶ್ವ ಮಟ್ಟದಲ್ಲಿ ಭಾರತದ ಮತ್ತು ಸನಾತನ ಧರ್ಮದ ಹಿರಿಮೆ ಗರಿಮೆಗಳನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದ್ರು. ಅವ್ರ ಇಡೀ ಶರೀರವನ್ನ, ತನುಮನವನ್ನ ಮನುಕುಲಕ್ಕೋಸ್ಕರ ಅವ್ರು ತೆಗೆದ್ರು. ಆದ್ರೆ ಅವ್ರು ಹೇಳ್ತಿದ್ದಾರೆ, ನಾನೇನ್ ತುಂಬಾ ದೊಡ್ಡ ಕೆಲಸ ಮಾಡ್ಲಿಲ್ಲ, ಒಂದ್ ಸಣ್ಣ ಕೆಲಸ ಮಾಡ್ಬಿಟ್ಟು ಬಂದೆ. ಆದ್ರೆ ನೀವು ಭಾರತೀಯರೆಲ್ಲ ತುಂಬಾ ಅದಕ್ಕೆ ಸಂತೋಷ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿರೋದಕ್ಕೆ ನಾನು ಚಿರಋಣಿಯಾಗಿದ್ದೀನಿ ಅಂತ. ಇದು ಒಬ್ಬ ಕರ್ಮಯೋಗಿಯ ಲಕ್ಷಣ. ನಾಹಂ ಕರ್ತ ನಾಹಂ ಭೋಕ್ತ, ನಾನ್ ಕರ್ತನಲ್ಲ, ನಾನ್ ಮಾಡೋನಲ್ಲ, ಭಗವಂತ ಎಲ್ಲ ಮಾಡಿಸ್ತಾ ಇದ್ದಾನೆ. ಮತ್ತೆ ನಾಹಂ ಭೋಕ್ತ, ಇದು ಈ ಫಲವೂ ನನಗೆಲ್ಲ ಬೇಡ, ಇದೆಲ್ಲ ಭಗವಂತ ಮಾಡಿಸಿದ್ದಾನೆ, ಭಗವಂತನಿಗೆ ಸೇರ್ಬೇಕು ಅಂತ ಈಶ್ವರಾರ್ಪಣ ಬುದ್ಧಿ ಅಂತ ನಾವೇನ್ ಹೇಳ್ತೀವಲ್ಲ, ಅದನ್ನೊಬ್ಬ ಕರ್ಮಯೋಗದ, ಸ್ವಾಮಿ ವಿವೇಕಾನಂದ ಕರ್ಮಯೋಗದ ಉಪನ್ಯಾಸದ ಬಗ್ಗೆ ಎಲ್ಲ ನಾವೆಲ್ಲ ಹೇಳ್ತಾ ಇರ್ತೀವಿ. ಈಗ ಸ್ಕಾಟ್ಲೆಂಡ್ ಡಿವೋಟಿಸ್ ಕೂಡ ನಾನು ತೆಗೆದುಕೊಳ್ತಾ ಇದ್ದೀನಿ ಕರ್ಮಯೋಗದ ಕುರಿತು ಉಪನ್ಯಾಸ. ಆ ಕರ್ಮಯೋಗದ ಉಪನ್ಯಾಸವನ್ನು ಬರೀ ಅವ್ರು ಕೊಡ್ಲಿಲ್ಲ, ಇವ್ರ ಜೀವನದಲ್ಲೂ ಕೂಡ ಇವ್ರು ಅದನ್ನ ಅಳವಡಿಸ್ಕೊಂಡಿದ್ರು ಅಂತ ಹೇಳಿ ನಮ್ಗೆ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ. ಮತ್ತೆ ಪ್ರಸಾದ ಬುದ್ಧಿ, ಕಷ್ಟ ಬರ್ಲಿ ಸುಖ ಬರ್ಲಿ, ನೋವು ಬರ್ಲಿ ನಲಿವು ಬರ್ಲಿ, ಹೆಸರು ಬರ್ಲಿ ಕೀರ್ತಿ ಬರ್ಲಿ, ಇಲ್ಲ ಅಪವಾದ ಬರಲಿ, ಇಲ್ಲ ಅಂದ್ರೆ ಒಳ್ಳೆಯ ಕೀರ್ತಿ ಬರ್ಲಿ, ಎಲ್ಲ ಸಮಯದಲ್ಲೂ ಕೂಡ ಒಂದೇ ರೀತಿ ಸಮಾನವಾಗಿ ಸ್ವೀಕರಿಸುವಂತ ಸಮತ್ವ ಬುದ್ಧಿ, ಸ್ಥಿತಪ್ರಜ್ಞನ ಬುದ್ಧಿ ಈ ಸ್ವಾಮಿ ವಿವೇಕಾನಂದಲ್ಲಿ ನಾವು ಕಾಣುವುದು. ಅವರ ಮೊದಲನೇ ವಾಕ್ಯದಲ್ಲೇ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಒಂದು ಪರಿಚಯ ನಮ್ಗುಂಟಾಗುತ್ತೆ. ಒಬ್ಬ ಕರ್ಮಯೋಗಿ ಹೇಗಿರ್ತಾನೆ ಅನ್ನೋದಕ್ಕೆ ನಮ್ಗೆ ಇದೊಂದು ಅದ್ಭುತವಾದ ಲಕ್ಷಣ. ಅಷ್ಟೆಲ್ಲ ಕೆಲಸ ಮಾಡಿ ಬಂದ್ರು, ಅಷ್ಟೆಲ್ಲ ಜನ ಅವ್ರಿಗೆ ಹೆಸರು ಕೀರ್ತಿಗಳನ್ನ, ಗೌರವವನ್ನ, ಆದರವನ್ನ ತೋರಿಸ್ತಿದ್ದಾರೆ. ಪ್ರಾಯಶಃ ನಮ್ಗೆ 1-2% ನಮ್ಗೆ ತೋರಿಸಿದ್ರು ಕೂಡ ನಮ್ಮ ತಲೆಗಳೆಲ್ಲ ತಿರುಗಿ ಹೋಗುತ್ತೆ. ನಾನು ಅಂತವ್ನು ಇಂಥವ್ನು ಅಂತಲ್ಲಿ ಹೇಳ್ಕೊಂಡು ತಿರುಗ್ತಿರ್ತೀವಿ. ಒಂದ್ ಸಣ್ಣ ಕೆಲಸ ಮಾಡಿದ್ರು ಕೂಡ ನಮ್ಮ ಪೇಪರ್ಗಳಲ್ಲಿ ಬರಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಮಾಡುವಂತ ನಮ್ಮ ಮನಸ್ಥಿತಿ ನಮ್ಮ ಜನರದು. ಆದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದ ಅಷ್ಟೆಲ್ಲ ಸಾಧನೆ ಸೇವೆ ಮಾಡಿ ಬಂದು ಕೂಡ ನಾನೇನು ಮಾಡಿಲ್ಲ, ಅತ್ಯಲ್ಪ ಸೇವೆನ ಮಾಡಿದೀನಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂದ್ರೆ ಅವರ ವ್ಯಕ್ತಿತ್ವಕ್ಕೆ ಇದೊಂದು ಮೇರು ನಿದರ್ಶನ. ಮತ್ತಿನ್ನೊಂದು ಮಾತು ಹೇಳ್ತಾರೆ ಅವ್ರು ಸ್ವಾಮೀಜಿ, ಇನ್ ಮುಂದೆ ಅನೇಕ ಮಹಾಮಹಿಮರು ಭಾರತದಲ್ಲಿ ಜನ್ಮ ತಾಳ್ತಾರೆ ಅನ್ನುವಂತ ಒಂದು ಮಾತನ್ನ, ಋಷಿಯ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಸ್ವಾಮಿ ವಿವೇಕಾನಂದರು ಬಂದ್ ಹೋದ್ರು, ಸ್ವಾಮಿ ವಿವೇಕಾನಂದ ನಮ್ಮ ಭಾರತವನ್ನು ಜಾಗೃತ ಮಾಡಿ ಹೋದ್ರು ಸರಿ, ಅಷ್ಟೇ ಅಲ್ಲ ಇನ್ನು ಮುಂದೆ ಹಲವಾರು ಮಹಾಮಹಿಮರು, ಮಹಾಪುರುಷರು ಬಂದು ಹೋಗ್ತಿದ್ದಾರೆ. ಅದೆಲ್ಲದಕ್ಕೂ ಇದು ನಾಂದಿ ಆಗ್ತಾ ಇದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು. ಏನು ವಿಶ್ವಗುರು ಭಾರತ ನಿರ್ಮಾಣ ಆಗುತ್ತೋ, ಭವ್ಯ ಭಾರತ ನಿರ್ಮಾಣ ಆಗುತ್ತೋ, ಅದಕ್ಕೆ ಸ್ವಾಮಿ ವಿವೇಕಾನಂದರು ನಮಗೊಂದು ಹಿಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೂ ಕೂಡ ಅತಿಶಯೋಕ್ತಿ ಆಗ್ಲಾರ್ದು. ಹಾಗಾಗಿ ಅನೇಕ ಮಹಾಮಹಿಮರು ಬಂದಿದ್ದಾರೆ, ಬರ್ತಾ ಇದ್ದಾರೆ, ಬರೋರಿದ್ದಾರೆ. ನಮ್ಮ ಭಾರತ ದೇಶವನ್ನ, ನಮ್ಮ ಸನಾತನ ಧರ್ಮವನ್ನ ಅವರು ರಕ್ಷಿಸ್ತಾರೆ ಅಂತ ಅಂದ್ರೂ ಕೂಡ ಅತಿಶಯೋಕ್ತಿ ಆಗ್ಲಾರ್ದು. ಇಷ್ಟ ಹೇಳಿದ್ಮೇಲೆ ಭಾರತದ ಕೇಂದ್ರ ಬಿಂದು, ಭಾರತದ ಶಕ್ತಿ ಏನು ಅಂತ ಸ್ವಾಮೀಜಿ ಹೇಳಿಕ್ ಪ್ರಾರಂಭ ಮಾಡ್ತಾರೆ. ಅವರು ಹೇಳ್ತಾರೆ, ಭಾರತವು ಧರ್ಮಭೂಮಿ,
ಹಿಂದುವಿಗೆ ಧರ್ಮವೊಂದೇ ತಿಳಿಯುವುದು. ಶತಮಾನಗಳ ನಮ್ಮ ಶಿಕ್ಷಣ ಆ ದಾರಿಯಲ್ಲೇ ಸಾಗಿದೆ. ಇದರ ಪರಿಣಾಮವಾಗಿ ಧರ್ಮವೇ ನಮ್ಮ ಜೀವನದ ಚರಮ ಗುರಿಯಾಗಿದೆ. ಭಾರತದ ಶಕ್ತಿ ಏನು, ಭಾರತದ ಕೇಂದ್ರ ಬಿಂದು ಏನು, ಭಾರತದ ಕೇಂದ್ರ ಸ್ಥಾನ ಏನು ಅಂತಂದ್ರೆ ಧರ್ಮ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಇಲ್ಲಿ ಧರ್ಮ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಹೇಳುವ ಹಾಗೆ ರಿಲಿಜಿಯನ್ ಇಸ್ ರಿಯಲೈಸೇಷನ್ ಅಂತ ಹೇಳಿ. ಇಲ್ಲಿ ಧರ್ಮ ಅಂದ್ರೆ ಬರೀ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅಂತ ಅಷ್ಟಕ್ಕೆ ನಾವು ಸೀಮಿತ ಮಾಡ್ಕೋಬಾರ್ದು. ಸನಾತನ ಧರ್ಮವೂ ಕೂಡ ಹೌದು. ಅದರ ಜೊತೆಗೆ ಇಲ್ಲಿ ಧರ್ಮ ಅಂತಂದ್ರೆ ಸತ್ಯ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ. ಈ ಭಾರತ ಸನಾತನ ಧರ್ಮ ಇರೋದು ಏನಕ್ಕಪ್ಪ ಅಂದ್ರೆ ಪ್ರತಿಯೊಬ್ಬ ಜೀವಿಗೂ ಕೂಡ ತನ್ನ ದೈವತ್ವವನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಿಕ್ಕೋಸ್ಕರ, ಭಗವತ್ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಿಕ್ಕೋಸ್ಕರ, ಅದಕ್ಕೆ ಬೇಕಾಗುವಂತ ನೆರವನ್ನ ನೀಡ್ಲಿಕ್ಕೋಸ್ಕರ ನಮ್ಮ ಧರ್ಮ, ನಮ್ಮ ದೇಶ ಇದೆ. ಅದೇ ನಮ್ಮ ಕರ್ತವ್ಯ, ಅದೇ ನಮ್ಮ ಕೇಂದ್ರ ಬಿಂದು ಅಂತ ಕೂಡ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಮತ್ತೆ ಶತಮಾನಗಳಿಂದ ನಮ್ಮ ಶಿಕ್ಷಣ ಆ ದಾರಿಯಲ್ಲೇ ಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ವೇದಗಳು, ಉಪನಿಷತ್ಸು, ಆಚಾರ ವಿಚಾರ, ನಮ್ಮ ಗುರುಕುಲದ ಶಿಕ್ಷಣ ಪದ್ಧತಿ ಇದೆಲ್ಲವೂ ಕೂಡ ಏನಪ್ಪಾ ಆಗಿತ್ತು, ನಮ್ಮ ಸಮಾಜದ ವ್ಯವಸ್ಥೆಗಳು ಹಿಂದಿನ ಕಾಲದಲ್ಲಿ ಏನಪ್ಪಾ ಆಗಿತ್ತು ಅಂದ್ರೆ ಈ ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರಕ್ಕೆ ಪೂರಕವಾಗಿಯೇ ಹೋಗಿತ್ತು. ಅದ್ರ ದುರದೃಷ್ಟ ಏನಪ್ಪಾ ಅಂದ್ರೆ 1836 ಮೆಕಾಲೆ ಎಜುಕೇಶನ್ ಮಾಡಿದಂತ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿಯಿಂದ ಏನಾಯ್ತು, ನಾವು ಅದರಿಂದ ವಿಮುಖರಾಗಿದ್ದೇವೆ ಇವಾಗ ತಕ್ಕ ಮಟ್ಟಿಗೆ ಅಂತ. ಅದರಿಂದ ಸಾಕಷ್ಟು ಒಳ್ಳೇದು ನಮ್ಮ ದೇಶಕ್ಕಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಾಕಷ್ಟು ನಮ್ಮ ಸಂಸ್ಕೃತಿಗೆ, ನಮ್ಮ ನಾಗರಿಕತೆಗೆ ಸಾಕಷ್ಟು ಒಳ್ಳೇದಾಗಿದೆ, ಇಲ್ಲ ಅಂತಿಲ್ಲ. ಆದ್ರೆ ಅದರ ಜೊತೆಗೆ ಸಾಕಷ್ಟು ಅನಿಷ್ಟಗಳು ಕೂಡ ಉಂಟಾಗಿದೆ. ಸ್ವಾಮಿ ವಿವೇಕಾನಂದ ಅವರ ಉಪನ್ಯಾಸಗಳಲ್ಲಿ ಬೇರೆ ಕಡೆ ಹೇಳ್ತಾರೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಧರ್ಮವೇ ನಮ್ಮ ಜೀವನದ ಚರಮ ಗುರಿಯಾಗಿದೆ ಅಂತ ಹೇಳ್ತಾರೆ. ಅನೇಕ ಸಾಧು ಸಂತರು ಬಂದು ಹೋದ್ರು, ಅನೇಕ ಅವತಾರ ಪುರುಷರು ಬಂದು ಹೋದ್ರು ನಮ್ಮ ದೇಶದಲ್ಲಿ, ನಮ್ಮ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನಾಗರಿಕತೆಯಲ್ಲಿ. ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಧರ್ಮಗಳಲ್ಲಿ ಇಷ್ಟೊಂದು ಇಲ್ವಲ್ಲ ಅಂತ ನಮ್ಗೆ ಎಷ್ಟೋ ಸರಿ ಪ್ರಶ್ನೆ ಬರುತ್ತೆ. ಅದಕ್ಕೆ ಯಾಕಪ್ಪ ಅಂದ್ರೆ ಸ್ವಾಮೀಜಿ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಭಾರತದ ಜೀವಾಳ ಧರ್ಮ ಆಗಿರೋದ್ರಿಂದ ಆ ಧರ್ಮವನ್ನ ರಕ್ಷಿಸಿ ಪೋಷಿಸಬೇಕಾದ್ರೆ ಸಾಧು ಸಂತರು, ಮಹಾತ್ಮರು, ಅವತಾರ ಪುರುಷರು, ಪ್ರವಾದಿಗಳು ಬೇಕಾಗಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಮತ್ತೆ ಮತ್ತೆ ಪುನಃ ಬಂದು ಧರ್ಮವನ್ನ ಮತ್ತೊಮ್ಮೆ ಸಂರಕ್ಷಿಸಿ, ಪೋಷಿಸಿ, ಬೆಳೆಸಿ ಹೋಗಿದ್ದಾರೆ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಇದಕ್ಕೇನು ಲೈಟರ್ ಸೈಡ್ ಅಲ್ಲಿ ಇದು ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ಆಯ್ತು ಅಂತ ಒಂದ್ ಕಡೆ ಒಬ್ಬ ಉಪನ್ಯಾಸದಲ್ಲಿ ಕೇಳಿದ್ದೇನೆ. ನಿಜವಾಗ್ಲೂ ಸ್ವಾಮಿ ವಿವೇಕಾನಂದ ಈ ತರ ಹೇಳಿದ್ರಲ್ಲೂ ನಂಗೆ ಗೊತ್ತಿಲ್ಲ. ಏನಂದ್ರೆ ಸ್ವಾಮಿ ವಿವೇಕಾನಂದ ಪಾಶ್ಚಾತ್ಯ ದೇಶದಲ್ಲಿದ್ದಾಗ ಒಬ್ಬರು ಕೇಳಿದಂತೆ, ಸ್ವಾಮೀಜಿ ನೀವ್ ಹೇಳ್ತೀರಾ ನಿಮ್ಮ ಭಾರತದ ಬಗ್ಗೆ ನೀವು ತುಂಬಾ ಯಾವಾಗ್ಲೂ ಪ್ರಶಂಸನೆ ಮಾಡ್ತಾ ಇರ್ತೀರಾ, ಅದು ಅದ್ಭುತವಾದಂತ ರಾಷ್ಟ್ರ, ಅದ್ಭುತವಾದ ಸಂಸ್ಕೃತಿ ಇತ್ಯಾದಿಗಳೆಲ್ಲವೂ ಕೂಡ ಸಂತೋಷ. ಮತ್ತೆ ಭಗವಂತ ಯಾಕಪ್ಪ ಬರ್ತಾನೆ ಅಂದ್ರೆ ಮನುಕುಲವನ್ನ ಉದ್ಧಾರ ಮಾಡ್ಲಿಕ್ಕೆ, ಧರ್ಮದ ರಕ್ಷಣೆಯನ್ನ ಮಾಡ್ಲಿಕ್ಕೆ ಇತ್ಯಾದಿ ಹೇಳ್ತೀರಾ, ಕರೆಕ್ಟು. ನಮ್ಮಲ್ಲಿ ಒಬ್ಬನೇ ಭಗವಂತ ಇಲ್ಲ, ಒಬ್ಬನೇ ಪ್ರವಾದಿ ಬಂದ. ಇಸ್ಲಾಂ ಧರ್ಮದಲ್ಲಿ ಒಬ್ಬನೇ ಪ್ರವಾದಿ ಇದ್ದಾನೆ, ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಬ್ಬನೇ ಪ್ರವಾದಿ ಬಂದಿದ್ದಾನೆ. ಆದ್ರೆ ನಿಮ್ಮಲ್ಲಿ ಅನೇಕ ಪ್ರವಾದಿಗಳು ಮತ್ತೆ ಭಗವಂತ ಹುಟ್ಟು ಬರ್ತಾನೆ ಇದ್ದಾನಲ್ಲ ಅವತಾರ ಪುರುಷರಾಗಿ. ಯಾಕೆ ನೀವು ಅಷ್ಟೊಂದು ಹಾಳಾಗಿದ್ರ? ಹಾಗಾದ್ರೆ ಅಷ್ಟು ಬೇಗ ಹಾಳಾಗ್ತೀರಾ ನೀವು ಭಾರತೀಯರು ಮತ್ತೆ ಸನಾತನ ಧರ್ಮಿಗಳು ಅಂತ ಕೇಳಿದಾಗ ಪ್ರಾಯಶಃ ವಿತಂಡವಾದಿ ಅಂತ ಕಾಣುತ್ತವನು. ಹಾಗಾಗಿ ಅದಕ್ಕೆ ಸ್ವಾಮಿ ವಿವೇಕಾನಂದ ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ. ಯಾಕಪ್ಪ ಅಂದ್ರೆ ನಿಮ್ಮಲ್ಲಿ ಒಬ್ಬನೇ ಪ್ರವಾದಿ ಬಂದ, ನೀವು ಅವನ್ನ ಕ್ರುಸಿಫೈ ಮಾಡಿಬಿಟ್ರಿ. ಹಾಗಾಗಿ ಭಗವಂತ ನಿಮ್ಮಲ್ಲಿ ಬರ್ಲಿಕ್ಕೆ ಎದುರುತ್ತಾನೆ. ನಮ್ಮಲ್ಲಿ ಬಂದಾಗ ಸಾಧು ಸಂತರು, ಭಗವಂತ ಅವತಾರ ಪುರುಷನಾಗಿ ಬಂದಾಗ ಪ್ರತಿಯೊಬ್ಬನಿಗೂ ಕೂಡ ನಾವು ಅರ್ಚಿಸಿ, ಪೂಜಿಸಿ, ಅವನ ಪಾದ ಪೂಜೆಯನ್ನ ಮಾಡಿ ಅವನಿಗೊಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಭಗವಂತ ಕೂಡ ನಮ್ಮಲ್ಲೇ ಬರ್ಲಿಕ್ಕೆ ಇಷ್ಟಪಡ್ತಾನೆ ಅಂತ ಒಂದು ಮಾಸ್ ಆನ್ಸರ್ ಅಂತ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅದನ್ನ ಹೇಳಿದ್ರು ಅಂತೇಳಿ ನನಗೆ ಇಲ್ಲಿ ನೆನಪಾಗತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಸ್ವಾಮೀಜಿ ಈ ಮಾತನ್ನ ಕೇಳಿದಾಗ ನಮ್ಗೆ ಇನ್ನೂ ಸ್ಪಷ್ಟವಾಗುತ್ತೆ. ವಿಶ್ವದ ಹಳೆಯ ಧರ್ಮಗಳು, ಅದು ಟ್ರೈಬಲ್ ರಿಲಿಜಿಯನ್ಸ್ ಅಂತ ಅದ್ರಾಗಿರ್ಬೋದು, ಅಲ್ಲಿನ ಸ್ಥಳೀಯ ಏನು ಧರ್ಮಗಳು ಅಂತ ಬೇರೆ ಬೇರೆ ಏನಿತ್ತು ಅದೆಲ್ಲ ಇವತ್ತು ನೋಡಿದ್ರೆ ಬಹುತೇಕ ಯಾವುದೂ ಕೂಡ ಇವತ್ತಿಲ್ಲ. 2 ಸೆಮಿಟಿಕ್ ಧರ್ಮಗಳು ಅಂತ ನಾವ್ ಹೇಳ್ತೀವಲ್ಲ, ಅವೆರಡು ಹೆಚ್ಚು ಕಡಿಮೆ ಎಲ್ಲ ಧರ್ಮಗಳನ್ನು ಆಕ್ರಮಿಸಿಕೊಂಡು ಅವನ್ನ ನಶಿಸಿ ಆ ಧರ್ಮಗಳು ತನ್ನ ಆಧಿಪತ್ಯವನ್ನ ಸ್ಥಾಪಿಸಿವೆ. ಆದ್ರೆ ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ಗ್ರೀಕ್ ರೋಮನ್ರಿಂದ ಹಿಡಿದು ಕೊನೆಗೆ ಬ್ರಿಟಿಷ್ವರೆಗೂ ಎಷ್ಟೆಲ್ಲ ಆಕ್ರಮಣಗಳು ನಮ್ಮ ಮೇಲೆ ಆಯ್ತು, ಎಷ್ಟೆಲ್ಲ ನಮ್ಮಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರು, ಎಷ್ಟೆಲ್ಲ ಮತಾಂತರಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ನಾವು ಇವತ್ತು ಸಮರ್ಥರಾಗಿದ್ದೇವೆ, ಸಶಕ್ತರಾಗಿದ್ದೇವೆ. ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ವೈದಿಕ ಸಂಸ್ಕೃತಿ ಎಲ್ಲವೂ ಕೂಡ ಜೀವಂತವಾಗಿದೆ ಅಂತಂದ್ರೆ ನಮ್ಮ ಶಕ್ತಿ, ನಮ್ಮ ಭಾರತದ, ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯ ಶಕ್ತಿ ಎಷ್ಟಿರ್ಬೋದು ನೋಡಿ. ಸ್ವಲ್ಪ ಇದನ್ನ ನಾವು ಆಲೋಚನೆಯನ್ನ ಮಾಡಬೇಕು. ಮತ್ತೆ ವಿಶ್ವದ ಎಲ್ಲ ಹಳೆಯ ನಾಗರಿಕತೆಗಳು, ಮೆಸೊಪೊಟೋಮಿಯಾ ನಾಗರಿಕತೆ, ಗ್ರೀಕ್ ನಾಗರಿಕತೆ, ರೋಮನ್ ನಾಗರಿಕತೆ, ಮಾಯನ್ ನಾಗರಿಕತೆ, ಈಜಿಪ್ಟಿಯನ್ ನಾಗರಿಕತೆ ಎಲ್ಲವೂ ಕೂಡ ಇವತ್ತು ವಸ್ತು ಸಂಗ್ರಹಾಲಯಕ್ಕೆ ಸೇರ್ಕೊಂಡಿದೆ.
ಮ್ಯೂಸಿಯಂ ಸಿವಿಲೈಸೇಷನ್ ಆಗಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆದ್ರೆ ನಮ್ಮ ಆರ್ಯ ನಾಗರಿಕತೆ, ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ನಾಗರಿಕತೆ ಇವತ್ತು ಕೂಡ ಜೀವಂತವಾಗಿದೆ. ಅನೇಕ ಏರಿಳಿತಗಳನ್ನು ಕಾಣ್ತು, ಅನೇಕ ಸಮಸ್ಯೆಗಳನ್ನ ಕಾಣ್ತು, ಅನೇಕರು ಇದಕ್ಕೆ ಸಾವನ್ನ ಸತ್ತೋದ್ರು, ಇದಕ್ಕೆ ಅವರ ಜೀವನವನ್ನ ಮುಡಿಪಾಗಿಡ್ಬೇಕಾಯ್ತು, ಅವ್ರ ರಕ್ತವನ್ನು ಚೆಲ್ಲಬೇಕಾಯ್ತು, ಇಲ್ಲ ಅಂತಿಲ್ಲ. ಆದ್ರೆ ಇವತ್ತು ಕೂಡ ನಾವು ಜೀವಂತವಾಗಿದ್ದೇವೆ. ಎಷ್ಟೆಲ್ಲಾ ಜನರು ಬಂದು ನಮ್ಮನ್ನ ಆಳಿದ್ರು ಕೂಡ ಪರಕೀಯರು. ಅದು ನಮ್ಮ ಧರ್ಮದ ಈ ಮಣ್ಣಿನ ಈ ಸಂಸ್ಕೃತಿಯ ಅಸ್ಮಿತೆ ಹಾಗೂ ಅದರ ಶಕ್ತಿ, ತಾಕತ್ತು ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲಾರದು. ಮತ್ತೆ ಇದಕ್ಕೆ ಪೂರಕವಾಗಿ ಧರ್ಮಪಾಲರವರು ಬರೆದಿರುವಂತಹ ದ ಬ್ಯೂಟಿಫುಲ್ ಟ್ರೀ ಅನ್ನುವಂಥದ್ದು ಅದ್ಭುತವಾದ ಪುಸ್ತಕ ನಾವೆಲ್ಲ ಓದಬೇಕು. ಕನ್ನಡದಲ್ಲೂ ಕೂಡ ಚಂದನ ತರು ಅಂತ ಕಾಣುತ್ತದೆ, ಅದು ಕನ್ನಡಕ್ಕೂ ಕೂಡ ತರ್ಜುಮೆ ಆಗಿದೆ. ಇದನ್ನ ನಾವೆಲ್ಲ ಓದಬೇಕು. ಅಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಎಷ್ಟು ಚೆನ್ನಾಗಿತ್ತು, ಬ್ರಿಟಿಷ್ ಬರೋಕಿನ ಮುಂಚೆ ಎಷ್ಟೆಲ್ಲಾ ಕಡೆ ಶಾಲೆಗಳಿತ್ತು, ಅದರಲ್ಲಿ ಬರೇ ಬ್ರಾಹ್ಮಣರಷ್ಟೇ ಅಲ್ಲ, ಕ್ಷತ್ರಿಯರಷ್ಟೇ ಅಲ್ಲ, ವೈಶ್ಯರಷ್ಟೇ ಅಲ್ಲ, ಇವನ್ ಶೂದ್ರರು ಕೂಡ. ಏನು ಅಂದ್ರೆ ಶೂದ್ರರು ಅಂತಂದ್ರೆ ಕೆಳ ಜಾತಿಯವರು ಅಂತ ನಾವು ಇವತ್ತೇನು ಹೇಳ್ತೀವಲ್ಲ, ಅವರೆಲ್ಲ ಬ್ರಿಟಿಷರು ಬಂದು ನಮಗೆ ಕೊಟ್ರು ಅನ್ನುವಂತ ಒಂದು ತಪ್ಪು ಕಲ್ಪನೆಯನ್ನ ಬ್ರಿಟಿಷರು ಬೀರಿ, ಆಮೇಲೂ ಕೂಡ ರಾಜಕೀಯ ವ್ಯಕ್ತಿಗಳು ಬೀರಿದ್ರಲ್ಲ, ಅದೆಲ್ಲವೂ ಕೂಡ ತಪ್ಪು. ಹಲವಾರು ಕೆಳಜಾತಿಯವರು ಕೂಡ ಎಷ್ಟು ಶಾಲೆಗಳಲ್ಲಿ ಓದ್ತಾ ಇದ್ರು ಅನ್ನೋದನ್ನ ಸ್ಪಷ್ಟವಾಗಿ ಅಂಕಿ ಅಂಶಗಳ ಪ್ರಕಾರ ಒಂದೊಂದು ರೆಸಿಡೆನ್ಸಿ ಎಲ್ಲೂ ಕೂಡ ಹೇಗಿತ್ತು ಅಂತ ಹೇಳಿ ಅದನ್ನ ಕೊಡ್ತಾರೆ ಧರ್ಮಪಾಲರವರು. ಅದನ್ನ ನೋಡಿದಾಗ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಭಾರತ ಒಂದು ಜ್ಞಾನದ ಸಂಪತ್ತನ್ನು ಹೊಂದಿತ್ತು, ಇವತ್ತು ಕೂಡ ಹೊಂದಿದೆ ಅಂತ. ಅದೇ ಮತ್ತೆ ನಮ್ಮ ಇನ್ನೊಂದು ಶಿಕ್ಷಣ ಪದ್ಧತಿಯನ್ನ ಇವತ್ತು ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಬರೇ ಔರಂಗಜೇಬು, ಜಹಾಂಗೀರು, ಅಕ್ಬರ್ ಬಗ್ಗೆನೇ ನಾವು ಓದ್ತಾ ಇದ್ದೀವಿ, ಇಲ್ಲ ಪಾಶ್ಚಾತ್ಯರ ಬಗ್ಗೆ ಓದ್ತಾ ಇದ್ದೀವಿ ಬಿಟ್ರೆ ನಮ್ಮ ಭಾರತೀಯರ ಬಗ್ಗೆ ಓದ್ತಾ ಇಲ್ಲ. ಈಗ ರಾಣಾ ಸಾಂಗ ಆಗಿರ್ಬೋದು, ರಾಣಾ ಕುಂಭ ಆಗಿರ್ಬಹುದು, ಸಮುದ್ರಗುಪ್ತ ಆಗಿರ್ಬೋದು, ರಾಜ ಹೇಮು ಆಗಿರ್ಬೋದು, ಇವರೆಲ್ಲ ಅದ್ಭುತ ವ್ಯಕ್ತಿಗಳು. ಇವ್ರ ಬಗ್ಗೆ ಎಲ್ಲ ನಮ್ಗೆ ದುರದೃಷ್ಟದಿಂದ ನಮ್ಮ ಇತಿಹಾಸ ಪಠ್ಯಪುಸ್ತಕಗಳು ಹೇಳ್ತಾನೆ ಇಲ್ಲ. ಮತ್ತೆ ನಾವು ಇದನ್ನೆಲ್ಲ ವಾಪಸ್ ತಂದಾಗ ಮಾತ್ರ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಆತ್ಮವಿಶ್ವಾಸ, ಗೌರವ ಬರ್ಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸ್ವಲ್ಪ ಬದಲಾಗಬೇಕು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಇನ್ನೊಂದು ಗ್ರೇಟ್ ವಾಲ್ ಆಫ್ ಚೈನಾ ಕೇಳಿದ್ ನಮ್ಗೆಲ್ಲ ಗೊತ್ತು, ಅದು ಗ್ರೇಟ್ ವಾಲ್ ಆಫ್ ಇಂಡಿಯಾ ಕೂಡ ಇದೆ. ಅದ್ ಎಷ್ಟು ಜನ ಗೊತ್ತು ನಮ್ಗೆ ಗೊತ್ತಿಲ್ಲ. ರಾಜಸ್ಥಾನದ ಕುಂಬಲ್ಗೌಡ್ ಅಂತ, ಕುಂಬಲ್ಗಢ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿರುವಂತದ್ದು ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ದುರದೃಷ್ಟ ಏನಂದ್ರೆ ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳು ಅದನ್ನ ಹೇಳಲಿಲ್ಲ. ಯಾಕಂದ್ರೆ ವ್ಯವಸ್ಥಿತವಾಗಿ ನಮ್ಮಲ್ಲಿರುವಂತ ಎಲ್ಲ ಒಳ್ಳೆಯ ಅಂಶಗಳನ್ನ ಅವರು ತೆಗೆದು ಪಕ್ಕಕ್ಕೆ ಸರಿಸಿ ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನೇ ಹೇಳ್ಕೊಂಡು ಬಂದು ಬ್ರಿಟಿಷರು ಅದನ್ನೇ ಆಮೇಲೆ ಬರುವಂತ ಶಿಕ್ಷಣ ಪದ್ಧತಿಯನ್ನು ಮಾಡ್ಕೊಂಡ್ ಬಂದಿದೆ. ಅದನ್ನ ಸರಿ ಮಾಡಿದಾಗ ಮತ್ತೊಮ್ಮೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಸರಿಯಾಗತ್ತೆ ಅನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ನಾವಿದ್ ಸರಿಯಾಗಿ ಅರ್ಥ ಮಾಡ್ಕೋಬಹುದು. ಇನ್ನೊಂದು ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನಲ್ಲಿ ದೇಶಕ್ಕೆ ತನ್ನ ಪ್ರತ್ಯೇಕತೆ ಇದೆ, ಅದರ ಕೊಡುಗೆ ಇದೆ, ಅದನ್ನು ತಿಳಿದು ಮುಂದೆ ಸಾಗಬೇಕು, ಅದರಿಂದ ಸಾಮರಸ್ಯ ಉಂಟಾಗತ್ತೆ ಅಂತ. ಈಗ ಉದಾಹರಣೆಗೆ ಇಂಗ್ಲೆಂಡ್ಗೆ ರಾಜಕೀಯ ಶಕ್ತಿ ಇರ್ಬೋದು, ಅಮೆರಿಕಾಗೆ ತನ್ನ ಆರ್ಥಿಕ ಶಕ್ತಿ ಇರ್ಬೋದು, ಗ್ರೀಕ್, ರೋಮ್, ರಷ್ಯಾ ಅವ್ರಿಗೆಲ್ಲ ಮಿಲಿಟರಿ ಶಕ್ತಿ ಅಂದ್ರೆ ಸೈನ್ಯ ಶಕ್ತಿ ಇರ್ಬೋದು. ಅದೇ ರೀತಿ ಭಾರತದ ಶಕ್ತಿ ಏನಪ್ಪಾ ಅಂದ್ರೆ ಧರ್ಮ ಮತ್ತೆ ಅಧ್ಯಾತ್ಮ ಇದಿರಬೇಕು. ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಅದರದೇ ಆದ ಶಕ್ತಿ ಇದೆ, ಆಯಾ ನಿಟ್ಟಿನಲ್ಲಿ ಅದು ಅದರ ಕೊಡುಗೆಯನ್ನು ಕೊಡ್ತಾ ಇರುತ್ತೆ. ಒಬ್ರಿಗೊಬ್ಬರು ಸಹಾಯವನ್ನ, ನೆರವನ್ನ ನೀಡ್ಕೊಳ್ಬೇಕು. ಹಾಗಂತ ಹೇಳಿ ಯಾರೊಬ್ರು ಇಂಗ್ಲೆಂಡ್ ರಾಜಕೀಯ ಶಕ್ತಿ ಇದೆ ಅಂದ್ರೆ ಅದೇ ಶಕ್ತಿ ಎಲ್ಲರೂ ಹೊಂದಿರಬೇಕು ಅಂತ ಹೇಳೋದು ತಪ್ಪು. ನಾವು ಧರ್ಮ ಮತ್ತು ಅಧ್ಯಾತ್ಮ ನಮ್ಮ ಕೇಂದ್ರ ಬಿಂದು ಆದ್ರೆ ಎಲ್ಲರಿಗೂ ಅದೇ ಕೇಂದ್ರ ಬಿಂದು ಆಗುವಂತ ತಪ್ಪು. ಅಮೆರಿಕದಾಗ ಆರ್ಥಿಕ ಶಕ್ತಿ ಇದೆ ಅಂದ್ರೆ ಎಲ್ಲರೂ ಕೂಡ ಹಾಗೆ ಆಲೋಚನೆ ಮಾಡಬೇಕು ಅನ್ನೋದು ತಪ್ಪು ಅಂತೇಳಿ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ನಮ್ಗೆ ಸೈನ್ಯ ಶಕ್ತಿ ಬೇಡವೆ, ರಾಜಕೀಯ ಶಕ್ತಿ ಬೇಡವೆ ನಮ್ಗೆ. ಹಾಗಾದ್ರೆ ವ್ಯಾಪಾರ ಆರ್ಥಿಕತೆ ಶಕ್ತಿ ಬೇಡವೆ ಅಂದ್ರೆ ನಿಜವಾಗ್ಲೂ ಅದನ್ನ ಬೇಡ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಿಲ್ಲ. ಪ್ರತಿಯೊಂದು ರಾಷ್ಟ್ರಕ್ಕೂ ಎಲ್ಲವೂ ಶಕ್ತಿಗಳು ಬೇಕು, ಎಲ್ಲಾ ಶಕ್ತಿಗಳನ್ನು ಸಮ್ಮೇಳನಿಸ್ಕೊಳ್ಳೋಣ, ಅದೆಲ್ಲವನ್ನು ಸ್ವೀಕರಿಸೋಣ, ಸಾಮರಸ್ಯದಿಂದ ಹೋಗೋಣ. ಆದ್ರೆ ಪ್ರತಿಯೊಂದು ದೇಶಕ್ಕೂ, ಸಂಸ್ಕೃತಿಗೂ, ನಾಗರಿಕರ ಪ್ರತ್ಯೇಕತೆ ಇದೆ. ಆ ಪ್ರತ್ಯೇಕತೆಯನ್ನು ನಾವು ಬಿಡಬಾರ್ದು, ಅಂಧಾನುಕರಣೆಯನ್ನ ನಾವು ಮಾಡಬಾರ್ದು. ಯಾವುದೋ ಒಂದು ಪಾಶ್ಚಾತ್ಯ ರಾಷ್ಟ್ರ ಯಾವುದೋ ಒಂದು ರೀತಿಯಲ್ಲಿ ಬೆಳೆದಿದೆ ಅಂದ್ರೆ ಅದನ್ನೇ ನಾವು ಅಂಧಾನುಕರಣೆಯನ್ನು ಮಾಡಬಾರ್ದು. ಅಲ್ಲಿರುವಂತ ಒಳ್ಳೊಳ್ಳೆ ಅಂಶಗಳನ್ನ ತೆಗೆದುಕೊಂಡು ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ನಮ್ಮದೇ ಸ್ವಂತಿಕೆಯನ್ನು ಇಟ್ಕೊಂಡು ನಾವು ಬೆಳಿಬೇಕು. ನಮ್ಮ ಸ್ವಂತಿಕೆಯನ್ನು ಬಿಟ್ಟು ನಾವು ಬೆಳಿಬಾರ್ದು ಅನ್ನುವಂತಹ ಅರ್ಥದಲ್ಲಿ ಸ್ವಾಮಿ ವಿವೇಕಾನಂದ ಇದನ್ನು ಹೇಳ್ತಿದ್ದಾರೆ. ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ, ನಮ್ಮ ನಾಗರಿಕತೆಯ ಕೇಂದ್ರ ಬಿಂದು ಶಕ್ತಿ ಏನಪ್ಪ? ಧರ್ಮ ಮತ್ತು ಅಧ್ಯಾತ್ಮ. ಈ ಧರ್ಮ ಮತ್ತು ಅಧ್ಯಾತ್ಮ ಇಡೀ ಮನುಕುಲಕ್ಕೆ, ಇಡೀ ವಿಶ್ವಕ್ಕೆ ಕೊಡಬೇಕಾದ ನಮ್ಮ ಕರ್ತವ್ಯ. ಅದನ್ನ ನಾವು ಕೊಡ್ತಾ ಹೋಗೋಣ. ಅದರ ಜೊತೆಗೆ ಬೇರೆ ಎಲ್ಲಾ ರೀತಿಯ ಶಕ್ತಿಗಳನ್ನ ನಮ್ಮ ದೇಶಕ್ಕೆ ಕೂಡ ನಾವು ಸೇರಿಸ್ಕೊಂಡು ಹೋಗೋಣ ಅನ್ನುವಂಥ ದೃಷ್ಟಿಕೋನದಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಅಂದ್ರೆ ಭಾರತೀಯರು ಬರೇ ಧಾರ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ವ್ಯಕ್ತಿಗಳು, ಬರೇ ಅವರು ತಪಸ್ಸು, ಅದ್ವೈತ ವೇದಾಂತ ಅಷ್ಟೇ ಹೇಳ್ತಾ ಇದ್ದಾರೆ ಅಂತ ಕೆಲವರು ಮುದುರಿಸ್ತಾ ಇದ್ರಲ್ಲ. ಕೆಲವರು ನಮ್ಮ ಮೇಲೆ, ಪಾಶ್ಚಾತ್ಯರು ವಿಶೇಷವಾಗಿ ನಮ್ಮಗಳ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಉತ್ತರ ಕೊಡ್ತಿದ್ದಾರೆ. ಹೌದು, ಯಾಕಂದ್ರೆ ನಮ್ಮ ಭಾರತದ ಕೇಂದ್ರ ಬಿಂದುವೇ ಧರ್ಮ, ಅಧ್ಯಾತ್ಮ. ಹಾಗಾಗಿ ಅಂತ. ಮತ್ತಿನ್ನೊಂದು ಕಡೆ ಸ್ವಾಮೀಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಮ್ಮ ಸಂಸ್ಕೃತಿ, ಪರಂಪರೆ, ಪೂರ್ವಜರು, ಮಹಾಮಹಿಮರು ಅಮೋಘವಾದದ್ದು ಅಂತ ಹೇಳಿ.
ಸ್ವಾಮಿ ವಿವೇಕಾನಂದ ಒಂದ್ ಕಡೆಯಿಂದ ಸ್ಪಷ್ಟವಾಗಿ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಎಲ್ಲಿಯವರೆಗೂ ನಮ್ಮ ಪೂರ್ವಜರ ಮೇಲೆ ನಮ್ಮ ಭಾರತೀಯರಿಗೆ ಆತ್ಮ ಶ್ರದ್ಧೆ ಇತ್ತೋ ಅಲ್ಲಿವರೆಗೂ ಯಾರ್ಯಾರೆಲ್ಲ ಬಂದು ನಮ್ಮ ಮೇಲೆ ಆಕ್ರಮಣವನ್ನ ಮಾಡಿದ್ರೂ ಕೂಡ ಯಾರು ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಯಾವಾಗ ನಮ್ಮ ಭಾರತೀಯರಿಗೆ ತಮ್ಮ ಬಗ್ಗೆ, ತಮ್ಮ ಪೂರ್ವಜರ ಬಗ್ಗೆ, ತಮ್ಮ ಪೂರ್ವಜರು ಕೊಟ್ಟಂತಹ ಜ್ಞಾನ ಸಂಪತ್ತು, ವೇದ ಉಪನಿಷತ್ತುಗಳ ಬಗ್ಗೆ ಯಾವಾಗ ಅವ್ರಿಗೆ ಕೀಳರಿಮೆ ಉಂಟಾಯ್ತು, ಯಾವಾಗ ಅವ್ರಿಗೆ ತಪ್ಪು ಗ್ರಹಿಕೆ ಬಂತು, ಯಾವಾಗ ಅವ್ರಿಗೆ ಅವರ ಪೂರ್ವಜರ ಬಗ್ಗೆ ನಂಬಿಕೆ ಹೊರಟೋಯ್ತು, ಆವಾಗ ವಿಶ್ವದ ಬೇರೆ ಬೇರೆ ಬೇರೆಯವರೆಲ್ಲರೂ ಬಂದು ನಮ್ಮನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನದಿಂದ ನಾವು ಹೆಚ್ಚು ಮುಂದುವರಿತೀವಿ ಅಂತೆಲ್ಲ, ಸಂಸ್ಕೃತಿಯಿಂದ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆ ದೇಶದ ಸಂಸ್ಕೃತಿ ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿವರೆಗೂ ಎಷ್ಟೇ ಸಮಸ್ಯೆಗಳು ಬಂದ್ರು, ಎಷ್ಟೇ ಶಾಖಗಳು ಬಂದ್ರು, ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಅದೆಲ್ಲವನ್ನು ಸಹಿಸಿಕೊಳ್ಳುವಂತ ಶಕ್ತಿ ಇರುತ್ತೆ ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ನಾವು ರಕ್ಷಿಸಬೇಕು, ಪೋಷಿಸಬೇಕು. ಇದು ಬಹಳ ಬಹಳ ಮುಖ್ಯ. ಅದರಲ್ಲಿ ಶ್ರದ್ಧೆ ಮತ್ತೆ ನಂಬಿಕೆಯು ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದು ಕೇಳಿದಾಗ ನೀವು ಅನ್ಬೋದು, ಸ್ವಾಮೀಜಿ ಇದು ಕೇಳಲಿಕ್ಕೆಲ್ಲ ಚೆನ್ನಾಗಿದೆ, ಇದಕ್ಕೇನಾದ್ರೂ ಒಂದು ಆಧಾರ ಇದೆಯಾ, ಇದಕ್ಕೆಲ್ಲಾದ್ರೂ ನಿದರ್ಶನವಿದೆಯಾ ಅಂದ್ರೆ ಇಸ್ರೇಲಿನ ಕಥೆ ನೋಡ್ಕೊಳ್ಳಿ. 1 ಇಲ್ಲ 2ನೇ ಶತಮಾನದಲ್ಲಿ ಅವರು ಇಸ್ರೇಲಿಗಳು ಯಹೂದಿಗಳು ಅವರ ದೇಶವನ್ನ ಬಿಡಬೇಕಾಗಿ ಬಂತು, ರಾಜಕೀಯ ಕಾರಣದಿಂದ ಮತ್ತೆ ಸೈನ್ಯದ ಬಲದಿಂದ. ಗ್ರೀಕರು ಇಲ್ಲ ರೋಮನ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರ ಪಾಪ ಅವರು ದೇಶವನ್ನ ಬಿಟ್ಟು ಹೋಗ್ಬೇಕಾಯ್ತು. ದೇಶವನ್ನು ಬಿಟ್ಟು ವಿಶ್ವದ ಮೂಲೆ ಮೂಲೆಗಳಿಗೆಲ್ಲ ಹೋದ್ರು. ನಮ್ಮ ಭಾರತಕ್ಕೂ ಬಂದ್ರು, ವಿಶೇಷವಾಗಿ ಕೇರಳದಲ್ಲಿ ಅವರು ಜಾಸ್ತಿ ಜನ ಇದ್ರು. ಹಾಗಾಗಿ ಭಾರತಕ್ಕೆ ಬಂದಾಗ ನಾವು ಅವ್ರನ್ನ ಸ್ವಾಗತಿಸಿ ಅವ್ರಿಗೆ ಇರ್ಲಿಕ್ಕೆ ಜಾಗವನ್ನ ಕೊಟ್ಟಿದ್ವಿ. ಹಾಗಾಗಿ ಅವ್ರ ಮೇಲೆ, ಅವ್ರಿಗೆ ನಮ್ಮಗಳ ಮೇಲೆಲ್ಲ ತುಂಬಾ ಅತೀವವಾದ ಗೌರವ ಇವಾಗ್ಲೂ ಕೂಡ. ಆದ್ರೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಕೆಲವು ದೇಶದವ್ರೆಲ್ಲ ಅವ್ರನ್ನ ಸ್ವೀಕರಿಸಿದ್ರೆ, ಇನ್ ಕೆಲವು ದೇಶದ ಜನರು ಅಲ್ಲಿ ಆ ಯಹೂದಿ ಹೆಣ್ಮಕ್ಳನ್ನ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು, ಆ ಮಾನಭಂಗಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ನಮ್ಮ ಮಕ್ಕಳನ್ನ ಸ್ಲೇವ್ಸ್ ಆಗೆಲ್ಲ ಉಪಯೋಗಿಸ್ಕೊಂಡ್ರು ಅಂತ. ಆದ್ರೆ ಭಾರತ ಆತರ ಮಾಡ್ಲಿಲ್ಲ. ಇರ್ಲಿ, ಅವ್ರದೇ ಆದಂತ ಕಷ್ಟಗಳನ್ನ ಅನುಭವಿಸ್ತಾ ವಿಶ್ವ ಯುದ್ಧದಲ್ಲಿ, ವರ್ಲ್ಡ್ ವಾರ್ ಅಲ್ಲಿ ಅವ್ರು ಸಹಾಯ ಮಾಡಿದ್ರಿಂದ ಅಮೇರಿಕನ್ರು ಮತ್ತೆ ಬ್ರಿಟಿಷರು ನಿಮ್ಗೇನ್ ಬೇಕು ಅಂತ ಕೇಳ್ತಾರೆ. ಅವರು 1-2ನೇ ಶತಮಾನದಲ್ಲಿ ಅವರ ದೇಶವನ್ನು ಬಿಟ್ಟು ಹೋಗಿದ್ರು. ಇದು ನಡೆದಿದ್ದು 19ನೇ ಶತಮಾನದಲ್ಲಿ, 18-19ನೇ ಶತಮಾನದಲ್ಲಿ ಇದೆಲ್ಲ 19-20ನೇ ಶತಮಾನದಲ್ಲಿ ಇದು ನಡೀತು. ಅಂದ್ರೆ ಹೆಚ್ಚು ಕಡಿಮೆ 17-18 ಶತಮಾನಗಳ ಆಗೋಗಿತ್ತು. 17-18 ಶತಮಾನ ಅಂದ್ರೆ 1700-1800 ವರ್ಷಗಳು. 1700-1800 ವರ್ಷ ಆಗೋಗಿದೆ ಅಂದ್ರೆ ಎಷ್ಟು ತಲೆಮಾರುಗಳು ಆಗೋಗಿರುತ್ತೆ. ಏನಿಲ್ಲ ಅಂದ್ರೆ ಒಂದು 25-30 ತಲೆಮಾರುಗಳು ಆಗೋಗಿರಬಹುದು. ಯಹೂದಿಗಳು ನಿಮ್ಗೆ ಏನ್ ಬೇಕು ಅಂತ ಬ್ರಿಟಿಷರು ಮತ್ತೆ ಅಮೆರಿಕನ್ರು ಕೇಳಿದಾಗ ಅವ್ರು ಹೇಳಿದ್ ಒಂದೇ, ಸಾಧ್ಯವಾದ್ರೆ ನಮ್ಮ ಮಾತೃ ಭೂಮಿಯನ್ನ ನಮ್ಗೆ ವಾಪಸ್ ಕೊಡಿ ಅಂತ. ಅವ್ರ ಹಣ ಕೇಳಲಿಲ್ಲ, ಅಧಿಕಾರ ಕೇಳಲಿಲ್ಲ, ಸಂಪತ್ತನ್ನ ಕೇಳಲಿಲ್ಲ, ಮತ್ತಿನ್ಯಾವುದೋ ರೀತಿಯಾದಂತಹ ಸೌಕರ್ಯಗಳನ್ನು ಕೇಳಲಿಲ್ಲ. ಬದಲಾಗಿ ಅವ್ರು ಕೇಳಿದ್ದೇನಂದ್ರೆ ನಮ್ಮ ಮಾತೃಭೂಮಿಯನ್ನು ದೊರಕಿಸ್ಕೊಡಿ ಅಂತ. ಇವತ್ತೇನು ನಾವು ಇಸ್ರೇಲ್ ಅನ್ನು ನೋಡ್ತೀವಲ್ಲ, ಅದನ್ನ ಬೇರೆ ಬೇರೆ ಮುಸಲ್ಮಾನ್ ರಾಷ್ಟ್ರಗಳ ಜೊತೆ ಬಹುತೇಕವಾಗಿ ಅವ್ರಗಳ ಜೊತೆ ಇತ್ತು, ಅದರ ಎಲ್ಲಾ ಭಾಗವನ್ನು ಸ್ವಲ್ಪ ತೆಗೆದುಕೊಂಡು ಮಾಡಿ ಇವತ್ತು ಇಸ್ರೇಲ್ ಅನ್ನ 1949ರಲ್ಲಿ ಅದನ್ನ ಮಾಡಿಕೊಟ್ಟಾಗ ಇಸ್ರೇಲಿಗಳಿಗೆಲ್ಲ ಅವ್ರು ಕರೆ ಕೊಟ್ಟಾಗ ಇಸ್ರೇಲಿಗಳು ವಿಶ್ವದ ಮೂಲೆ ಮೂಲೆಯಲ್ಲಿರುವಂತ, ನಮ್ಮ ಭಾರತದಲ್ಲಿರುವಂತ ಇಸ್ರೇಲಿಗಳು ಬಹುತೇಕರು ಮತ್ತೆ ವಿಶ್ವದ ಬೇರೆ ಬೇರೆ ಮೂಲೆಗಳಿದ್ದಂತ ಇಸ್ರೇಲಿಗಳೆಲ್ಲರೂ ಕೂಡ ವಾಪಸ್ ಹೋಗ್ತಾರೆ. ಒಂದು 20-30 ವರ್ಷದಲ್ಲೇ ಅವರು ಒಂದು ಮತ್ತೆ ಡೆವಲಪ್ಡ್ ಕಂಟ್ರಿಯಾಗಿ, ಮುಂದುವರೆದ ರಾಷ್ಟ್ರವಾಗಿ ಕೂಡ ಅವರು ಹೊರಹೊಮ್ಮುತ್ತಾರೆ. ಏನಿವತ್ತು ಸಿರಿಯಾದಲ್ಲಿರುವಂತ ISIS ಅಂತ ಅನ್ನುವಂತ ಒಂದು ದೊಡ್ಡ ಇದು ಬೇರೆ ಬೇರೆ ರೀತಿಯಾದಲ್ಲಿ ಸಮಸ್ಯೆಯನ್ನು ನಮ್ಗೆಲ್ಲ ಉಂಟು ಮಾಡ್ತಿದೆ, ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ನಮಗೆ ಗೊತ್ತು. ಆದ್ರೆ ಇದೇ ಸಿರಿಯಾ ಇಸ್ರೇಲ್ ಪಕ್ಕದಲ್ಲಿದೆ. ಇದುವರೆಗೂ ಅವರು ಒಂದು ಬಾಂಬ್ ಹಾಕುವಂತ ಪ್ರಯತ್ನವನ್ನು ಅವ್ರು ಮಾಡಿಲ್ಲ, ಎದುಗಾರಿಕೆಯನ್ನು ತೋರಿಸಿಲ್ಲ. ಯಾಕಂದ್ರೆ ನಾವು 1 ಬಾಂಬ್ ಹಾಕಿದ್ರೆ ಅವ್ರು 5 ಬಾಂಬ್ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಅಂತ ಕಾಣುತ್ತೆ. ಹಾಗಾಗಿ ಅಂದ್ರೆ ಅಷ್ಟು ಶಕ್ತಿ ಅವರಲ್ಲಿ ಇತ್ತು. ಇದನ್ನ ಆಲೋಚನೆ ಮಾಡಿದಂತ ಒಬ್ಬ ಇತಿಹಾಸಜ್ಞ ಇದನ್ನ ಅವನು ರಿಸರ್ಚ್ ಮಾಡ್ತಾನೆ. 17-18 ಶತಮಾನಗಳ ಹಿಂದೆ ಅವ್ರ ಪೂರ್ವಜರು ಅವ್ರ ದೇಶವನ್ನು ಬಿಟ್ಟು ಹೋಗಿದ್ರು. 18 ಶತಮಾನ ಆದ್ಮೇಲೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿದ ತಕ್ಷಣ ತಮ್ಮ ರಾಷ್ಟ್ರದ ಬಗ್ಗೆ ಅವ್ರು ಕೇಳ್ಕೊಂಡ್ರಲ್ಲ, ಇದು ಹೇಗ್ ಸಾಧ್ಯ ಆಯ್ತು ಅಂತ ಅವನು ರಿಸರ್ಚ್ ಮಾಡ್ತಾನೆ. ರಿಸರ್ಚ್ ಮಾಡಿದಾಗ ಅವನಿಗೆ ಗೊತ್ತಾಗಿದ್ದು ಒಂದೇ ಉತ್ತರ, ಅವನಿಗೆ ಸಿಕ್ಕಿದ ಉತ್ತರ ಏನಪ್ಪಾ ಅಂದ್ರೆ, ಅವ್ರು ಯಾವ ದೇಶದಲ್ಲಿ ಬೇಕಾದ್ರೂ ಇರ್ಲಿ, ಭಾರತದಲ್ಲಿ ಇರ್ಲಿ, ಜರ್ಮನ್ ಅಲ್ಲಿ ಇರ್ಲಿ, ಫ್ರಾನ್ಸ್ ಅಲ್ಲಿ ಇರ್ಲಿ, ಇಂಗ್ಲೆಂಡ್ ಅಲ್ಲಿ ಇರ್ಲಿ, ಅಮೆರಿಕಾದಲ್ಲಿ ಇರ್ಲಿ, ಇಲ್ಲ ಆಸ್ಟ್ರೇಲಿಯಾದಲ್ಲಿ, ಯಾವುದೇ ದೇಶದಲ್ಲಿ ಇರ್ಲಿ, ಅಲ್ಲಿನ ನಾಗರಿಕರಾಗಿ ಏನ್ ಮಾಡ್ಬೇಕಿತ್ತು ಮಾಡ್ಕೊಂಡು ಹೋದ್ರು. ಆದ್ರೆ ಮನೆಯಲ್ಲಿ ಅವರ ಪೂರ್ವಜರ ಬಗ್ಗೆ, ಅವರ ದೇಶದ ಬಗ್ಗೆ, ಅವರ ಸಂಸ್ಕೃತಿಯ ಬಗ್ಗೆ, ಅವರ ಧರ್ಮದ ಬಗ್ಗೆ, ಅದರ ಹಿರಿಮೆ-ಗರಿಮೆಗಳ ಬಗ್ಗೆ ಹೇಳ್ಕೊಂಡು ಬಂದಿದ್ರು. ಅದು ತಲತಲಾಂತರವಾಗಿ ನಡ್ಕೊಂಡು ಬಂದಿತ್ತು. ಹಾಗಾಗಿ ಅವರ ಧರ್ಮದ ಬಗ್ಗೆ, ದೇಶದ ಬಗ್ಗೆ, ಅವರ ಸಂಸ್ಕೃತಿಯ ಬಗ್ಗೆ ಅವ್ರಿಗೆ ಅಷ್ಟು ಗೌರವ ಇದ್ದಿದ್ರಿಂದ, ಅವ್ರಿಗೆ ಅವಕಾಶ ಸಿಕ್ಕಿದ್ರಿಂದ ತನ್ನ ದೇಶವನ್ನು ಅವ್ರು ಪಡ್ಕೊಂಡ್ರು. ಬರೇ ಪಡ್ಕೊಳ್ಳಿಲ್ಲ, ತನ್ನ ದೇಶವನ್ನು ಉಚ್ಚಾಯಿಸಿದಾಗ ಮತ್ತೊಮ್ಮೆ ತೆಗೆದುಕೊಂಡೋದ್ರು. ದೇಶಭಕ್ತಿ ಇದ್ರೆ ಏನಾಗುತ್ತೆ, ಧಾರ್ಮಿಕವಾದಂತಹ ಸಂಸ್ಕೃತಿ, ದೇಶ, ಧರ್ಮ, ಸಂಸ್ಕೃತಿಯ ಬಗ್ಗೆ ಭಕ್ತಿ ಇದ್ರೆ ಏನಾಗುತ್ತೆ ಅಂದ್ರೆ, ಹೇಗೆ ದೇಶ ಮುಂದುವರಿತದೆ, ನಾಗರಿಕತೆ ಹೇಗೆ ಮುಂದುವರಿತದೆ ಅನ್ನುವಂಥದ್ದಕ್ಕೆ ಇದೊಂದು ನಮ್ಗೆ ಜ್ವಲಂತ ನಿದರ್ಶನ.
ಹಾಗಾಗಿ ನಮ್ಮ ಪೂರ್ವಜರ ಬಗ್ಗೆ, ನಮ್ಮ ಭಾರತದ ಬಗ್ಗೆ, ನಮ್ಮ ದೇಶ, ನಮ್ಮ ಧರ್ಮಗಳ ಬಗ್ಗೆ ನಮಗೆ ಶ್ರದ್ಧೆ, ಗೌರವ ಇರಬೇಕು ಅನ್ನುವಂಥದ್ದು ನಮಗೆ ಸ್ಪಷ್ಟ ಇರಬೇಕು. ಅವ್ರು ಏನೋ ತಪ್ಪುಗಳು ಮಾಡಿರ್ತಾರೆ, ನಮ್ಮ ಧರ್ಮದಲ್ಲೂ, ನಮ್ಮ ದೇಶದಲ್ಲೂ, ನಮ್ಮ ಪೂರ್ವಜರುಗಳು ಕೂಡ ಕೆಲವು ತಪ್ಪು ಮಾಡಿರಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಹಾಗಂತ ಹೇಳಿ ಅದಕ್ಕೋಸ್ಕರ ನಮ್ಮ ಧರ್ಮವನ್ನೇ, ನಮ್ಮ ದೇಶವನ್ನೇ, ನಮ್ಮ ಸಂಸ್ಕೃತಿಯನ್ನೇ ಹೀಗೆಳಿಬಾರ್ದು. ಆ ತಪ್ಪುಗಳೇನಂತ ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತದ್ರಲ್ಲಿ ನಮ್ಮ ಎದೆಗಾರಿಕೆಯನ್ನ ನಾವು ತೋರಿಸ್ಬೇಕು. ಎಷ್ಟೊಪ್ಪ ಇವತ್ತು ಆಗ್ಬಿಟ್ಟಿದೆ ಅಂದ್ರೆ, ನೆಪೋಲಿಯನ್ ಆಫ್ ಇಂಡಿಯಾ ಯಾರು ಅಂದ್ರೆ ಸಮುದ್ರಗುಪ್ತ ಅಂತ ಹೇಳ್ತಾರೆ. ಸಮುದ್ರಗುಪ್ತ ನೆಪೋಲಿಯನ್ಗಿನ ನೂರಾರು ವರ್ಷಗಳ ಹಿಂದೆ ಬಂದುವಂತವ್ರು. ಸಮುದ್ರಗುಪ್ತನ ರಾಜ್ಯದ ವಿಸ್ತೀರ್ಣ ನೋಡಿದ್ರು ಇನ್ನೂ ತುಂಬಾ ದೊಡ್ಡದಾಗಿತ್ತು. ಅವ್ನು ಕೊಟ್ಟಂತಹ ರಾಜ್ಯಭಾರ, ಅವ್ನು ಕೊಟ್ಟಂತಹ ಕೊಡುಗೆಗಳು ಅಪಾರವಾದದ್ದು ನೆಪೋಲಿಯನ್ ಕಂಪೇರ್ ಮಾಡಿದ್ರೆ. ಇವತ್ತೇನಾಗ್ತಿದೆ ಅಂದ್ರೆ ಸಮುದ್ರಗುಪ್ತನ ನೆಪೋಲಿಯನ್ ಕಂಪೇರ್ ಮಾಡ್ತಾರೆ. ಅದ್ರ ಬದಲು ಸಮುದ್ರಗುಪ್ತ ನೆಪೋಲಿಯನ್ ಕಂಪೇರ್ ಮಾಡೋ ಬದಲು ನೆಪೋಲಿಯನ್ ಸಮುದ್ರಗುಪ್ತ ಕಂಪೇರ್ ಮಾಡಬೇಕಾಗಿತ್ತು. ಅದೇನಾಗಿದೆ ಅಂತಂದ್ರೆ ಪಾಶ್ಚಾತ್ಯ ರಾಷ್ಟ್ರಗಳೆಲ್ಲವೂ ಕೂಡ ಅವ್ರದ್ದು ಶ್ರೇಷ್ಠ, ನಮ್ದೆಲ್ಲವೂ ಕೂಡ ಅದಬಾ ಅಂತ ಹೇಳಿ ಮಾಡ್ಕೊಂಡು ಹೋದ್ರು, ನಾವು ಕೂಡ ಅದನ್ನ ಸ್ವೀಕರಿಸ್ಬಿಟ್ವಿ ಅನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದ ನಮ್ಗೆ ಸ್ಪಷ್ಟವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ನೆಪೋಲಿಯನ್ ಆಫ್ ನಾರ್ತ್ ಇಂಡಿಯಾ ಸಮುದ್ರಗುಪ್ತ, ನೆಪೋಲಿಯನ್ ಆಫ್ ಸೌತ್ ಇಂಡಿಯಾ ಇಸ್ ರಾಜೇಂದ್ರ ಚೋಳ, ನೆಪೋಲಿಯನ್ ಆಫ್ ವೆಸ್ಟ್ ಇಂಡಿಯಾ ಇಸ್ ಗಂಗಯ್ಯ ದೇವ, ನೆಪೋಲಿಯನ್ ಆಫ್ ಮೆಡಿವಲ್ ಇಂಡಿಯಾ ಇಸ್ ಹೇಮು. ಈ ತರ ಎಲ್ಲ ನಾವು ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಹೇಳ್ತಾ ಇದೆ. ಇದೆಲ್ಲವೂ ಉಲ್ಟಾ ಆಗಿರ್ಬೇಕಿತ್ತು ಆಕ್ಚುಲಿ. ಇನ್ನು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳ್ತೀವಿ, ಅವನೊಬ್ಬ ಅದ್ಭುತವಾದ ಚಕ್ರವರ್ತಿ, ಇಲ್ಲ ಅಂತಿಲ್ಲ. ಆದ್ರೆ ನಮ್ಮ ದೇಶಕ್ಕೋಸ್ಕರ, ನಮ್ಮ ಮಾತೃಭೂಮಿಗೋಸ್ಕರ ಹೋರಾಡದಂತ ಪುರೂರವ, ಪೋರಸ್ ಅಂತ ಏನ್ ಹೇಳ್ತಿಲ್ಲ, ಪುರೂರವದ ಗ್ರೇಟ್ ಅಂತ ಹೇಳಿ ಅವನೊಬ್ಬ ಮಹಾನ್ ಚಕ್ರವರ್ತಿ ಆಗಿದೆ, ಪುರೂರವದ ಗ್ರೇಟ್ ಅಂತ ಹೇಳಿ ನಮ್ಮ ಇತಿಹಾಸ ಪುಸ್ತಕಗಳು ನಮ್ಗೆ ಹೇಳ್ತಾ ಇಲ್ಲ ನೋಡಿ. ಇನ್ನು ಮೊನ್ನೆ ಎಲ್ಲ ಓದ್ತಾ ಇದ್ದಾಗ ನಂಗೆ ಸಿಕ್ಕದಂತಹ ಅಂಕಿಅಂಶ, ಚೋಳರು 2100 ವರ್ಷ ಆಳಿದ್ರು ನಮ್ಮನ್ನ, ಪಲ್ಲವರು 600 ವರ್ಷ ಆಳಿದ್ರು, ವಿಜಯನಗರ ಸಾಮ್ರಾಜ್ಯ 400 ವರ್ಷ ಆಳ್ತು, ಚಾಳುಕ್ಯರು 700 ವರ್ಷ ಆಳಿದ್ರು, ರಾಷ್ಟ್ರಕೂಟರು 500 ವರ್ಷ ಆಳ್ತಾರೆ, ಮೊಘಲರು ಆಳಿದ್ದು 240 ವರ್ಷ. ಆದ್ರೆ ನಮ್ಮ ಇತಿಹಾಸ ಪಟುಗಳಲ್ಲಿ ಎಲ್ಲ ಮೊಘಲರ ಬಗ್ಗೆನೇ ಇದೆ ಬಿಟ್ರೆ ಬೇರೆಯವ್ರ ಬಗ್ಗೆ ಏನೂ ಇಲ್ಲ. ಮತ್ತೆ ಅವ್ರುಗಳೆಲ್ಲ ಅಲ್ಲೊಂದಿಲ್ಲೊಂದು ಪಾಠ ಸಿಗುತ್ತೆ ಬಿಟ್ರೆ, ಚೋಳರಲ್ಲಿ ನಮ್ಗೆ ಯಾರು ಒಬ್ಬನೇ ಒಬ್ಬನು ಇಲ್ಲ, ರಾಷ್ಟ್ರಕೂಟರಲ್ಲಿ ಇಲ್ಲೊಂದು, ವಿಜಯನಗರದಲ್ಲಿ 1-2 ರಾಜರ ಬಗ್ಗೆ ನಾವು ಓದ್ತೀವಿ. ನಮ್ಮ ದೇಶದವರು, ನಮ್ಮ ಪೂರ್ವಜರ ಬಗ್ಗೆನೇ ನಾವು ಓದ್ತಿಲ್ಲ ನಮ್ಮ ಇತಿಹಾಸ ಪಠ್ಯ ಪುಸ್ತಕಗಳು. ಅದ್ರ ಬದಲಾಗಿ ಬೇರೆ ದೇಶದಿಂದ ಬಂದು ಇಲ್ಲಿದ್ದು ನಮ್ಮನ್ನ ಆಕ್ರಮಣ ಮಾಡಿ ನಮ್ಮಗಳ ಮೇಲೆ ಅತ್ಯಾಚಾರ ಅನಾಚಾರಗಳು ಮಾಡಿದ ಅವ್ರ ಕುರಿತು ನಮ್ಮ ಇತಿಹಾಸ ಪುಸ್ತಕಗಳು ಇವತ್ತು ಓದ್ತಾ ಇದ್ದಾವೆ, ಹೇಳ್ತಾ ಇದ್ದಾವೆ. ಅದೇ ನಮ್ಮ ದುರಂತ. ಇದೆಲ್ಲವೂ ಕೂಡ ಬದಲಾಗಬೇಕು. ಯಾವಾಗ ಅಂತಂದ್ರೆ ನಮ್ಮ ಶಿಕ್ಷಣ ಪದ್ಧತಿ ನಮ್ಮಗಳ ಬಗ್ಗೆ, ನಮ್ಮವ್ರ ಬಗ್ಗೆ ಹೆಚ್ಚೆಚ್ಚು ಹೇಳುವಂತದನ್ನ ಮಾಡಬೇಕು. ಅವಾಗ ಅಸ್ಮಿತೆ ಮತ್ತೆ ರಾಷ್ಟ್ರಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಾನು ಸ್ವಾಮೀಜಿ ಹೇಳುವಂತ ಒಂದೊಂದು ಮಾತು ಅಲ್ಲಲ್ಲೇ ಇಂಪಾರ್ಟೆಂಟ್ ಒಂದೊಂದು ವಾಕ್ಯವನ್ನು ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಆಳವಾಗಿ ಅರ್ಥವಾಗಿದೆ. ನಾನು 2 ವಾಕ್ಯ ಹೇಳಿದ್ದು ಆಗ್ಲೇ ಅರ್ಧ ಗಂಟೆ ಆಗೋಯ್ತು. ಇನ್ನೊಂದು ಕಡೆ ಸ್ವಾಮೀಜಿ ಹೇಳ್ತಾರೆ, ನನಗೆ ಆನಂದವನ್ನು ನೀಡುತ್ತಿರುವುದು ನನಗೆ ದೊರೆಯುತ್ತಿರುವ ಸನ್ಮಾನದಲ್ಲ, ಆದರೆ ನಮ್ಮ ರಾಷ್ಟ್ರದ ಕೇಂದ್ರ ಇನ್ನೂ ಸುಭದ್ರವಾಗಿದೆ ಎಂಬುದು. ಭರತ ಖಂಡ ಇನ್ನೂ ಜೀವಿಸುತ್ತಿದೆ, ಅದು ಸತ್ತಿರುವುದೆಂದು ಹೇಳುತ್ತಿರುವವರು ಯಾರು ಅಂತ ಹೇಳ್ತಾರೆ. ನನಗೆ ನೀವು ಇಷ್ಟೆಲ್ಲ ಕೃತಜ್ಞತೆಯನ್ನ, ಗೌರವ, ಆಧಾರನ ತೋರಿಸ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನನಗೆ ಆನಂದ ಆಗ್ತಾ ಇಲ್ಲ. ಒಬ್ಬ ಕರ್ಮಯೋಗಿಯ ಲಕ್ಷಣ ನೋಡಿ, ಒಬ್ಬ ಮಹಾತ್ಮನ ಲಕ್ಷಣ ಇದು. ಬದಲಾಗಿ ನಮ್ಮ ರಾಷ್ಟ್ರದ ಕೇಂದ್ರ ಇನ್ನೂ ಸುಭದ್ರವಾಗಿದೆ ಅಂತ ಇದರಿಂದ ಅರ್ಥ ಆಗ್ತದೆ. ಯಾಕೆ? ನಾನೊಬ್ಬ ರಾಜನಲ್ಲ, ಇಲ್ಲ ನಾನೊಬ್ಬ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಿದ್ದವನಲ್ಲ, ಇಲ್ಲ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ, ನಾನೊಬ್ಬ ಸನ್ಯಾಸಿ, ಫಕೀರ್ ಸನ್ಯಾಸಿ. ಸನ್ಯಾಸಿಗೆ ಇಷ್ಟೊಂದು ಗೌರವವನ್ನ, ಇಷ್ಟೊಂದು ಆದರಗಳನ್ನು ತೋರಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಭಾರತದ ಕೇಂದ್ರ ಬಿಂದುವಾದ ಧರ್ಮ ಮತ್ತು ಅಧ್ಯಾತ್ಮ ಇನ್ನೂ ಜೀವಂತವಾಗಿದೆ ಅನ್ನೋದು ಇದಕ್ಕೊಂದು ಅದ್ಭುತವಾದ ನಿದರ್ಶನ ಅಂತ ಪರೋಕ್ಷವಾಗಿ ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ, ಇದೆಲ್ಲ ನೋಡಿದಾಗ ಇನ್ನು ಸನ್ಯಾಸಕ್ಕೆ, ಧರ್ಮಕ್ಕೆ, ಅಧ್ಯಾತ್ಮಕ್ಕೆ, ವೇದಾಂತಕ್ಕೆ ನಮ್ಮ ಜನರು ಇನ್ನೂ ಕೂಡ ಬೆಲೆಯನ್ನ ಕೊಡ್ತಿದ್ದಾರೆ. ಅದಿನ್ನೂ ಜನರಿಗೆ ಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ. ಇನ್ನೊಂದು ಇವಾಗ ಹೇಳ್ಬೋದು, ಸ್ವಾಮೀಜಿ ಅದೆಲ್ಲ ಅವಾಗೇನೋ ಸರಿ, ಈಗ್ಲೂ ಕೂಡ ನೀವು ಹಾಗೆ ಹೇಳ್ತೀರಾ ಅಂದ್ರೆ ಹೌದು. ಯಾಕಂದ್ರೆ ನಾನೀಗ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಬಂದು 3-4 ತಿಂಗಳಲ್ಲಿ ನೋಡ್ತಾ ಇದ್ದೀನಲ್ಲ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನಮ್ಮ ಹಿಂದೂ ಧರ್ಮದ ಕುರಿತು, ವಿಶೇಷವಾಗಿ ವೇದಾಂತ ಮತ್ತು ಯೋಗದ ಕುರಿತು ಸಾಕಷ್ಟು ಜನರಿಗೆ ಇಷ್ಟವಾಗಿದೆ. ಅವರೆಲ್ಲರೂ ಅವ್ರವ್ರದೇ ಆದ ರೀತಿಯಲ್ಲಿ ಅಧ್ಯಯನ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ, ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಎಷ್ಟೋ ಜನ ಭಾರತಕ್ಕೆ ಬಂದು ಹೋಗ್ತಾ ಇದ್ದಾರೆ. ಇಲ್ಲ, ಅಲ್ಲೇ ಅವರ ಇದ್ರಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲೆಲ್ಲ ಪ್ರಯತ್ನವನ್ನ, ಅಭ್ಯಾಸವನ್ನ ಮಾಡುವಂತದನ್ನ ಮಾಡ್ತಾರೆ. ಇದೆಲ್ಲ ನಾವು ನೋಡಿದಾಗ ನಮ್ಮ ಧರ್ಮ ಅಧ್ಯಾತ್ಮ ಇವತ್ತು ಕೂಡ ಇನ್ನೂ ಜ್ವಲಂತವಾಗಿದೆ, ಜೀವಂತವಾಗಿದೆ. ಅಷ್ಟು ಬೇಗ ಯಾರು ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಹೆಮ್ಮೆಯನ್ನ ತಾಳ್ಬೇಕು. ಆದ್ರೆ ನಮ್ಮದಾದಂತ ಸೇವೆಯನ್ನ ಕೂಡ ನಾವು ಮಾಡಬೇಕು, ಎಚ್ಚರದಿಂದ ಇರಬೇಕು ಅಂತ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನೊಂದ್ ಕಡೆ ಸ್ವಾಮೀಜಿ ಹೇಳ್ತಾರೆ, ಭಾರತೀಯರು ಸೋಮಾರಿಗಳು ಅಂತೇಳಿ ಆಗ ತುಂಬಾ ಜನ ಪಾಶ್ಚಾತ್ಯ, ವಿಶೇಷ ಬ್ರಿಟಿಷರು ಮುದುಲಿಸ್ತಿದ್ರು. ನಾವು ಕೂಡ ಹಂಗೆ ಅನ್ಕೊಳ್ತೀವಿ.
ಏನು ಪಾಶ್ಚಾತ್ಯ ರಾಷ್ಟ್ರಗಳೆಲ್ಲ ತುಂಬಾ ಚೆನ್ನಾಗಿರ್ತಾರೆ, ಕ್ರಿಯಾತ್ಮಕವಾಗಿದೆ, ನಮ್ಮ ಭಾರತದಲ್ಲಿ ಎಲ್ಲ ಸೋಮಾರಿಗಳು, ಬಡ ರಾಷ್ಟ್ರ ಇತ್ಯಾದಿ ಎಲ್ಲ ಅಂತ ನಾವು ಅನ್ಕೊಂಡಿದ್ವಿ. ನಾನು ಪಾಶ್ಚಾತ್ಯ ರಾಷ್ಟ್ರಕ್ಕೆ ಬಂದ್ಮೇಲೆ ನಂಗೆ ಅರ್ಥ ಆಗ್ತಿದೆ ಅದೆಲ್ಲ ತಪ್ಪು ಅಂತ ಹೇಳಿ. ಸ್ವಾಮೀಜಿ ಯಾವಾಗ್ಲೇ ಹೇಳಿದ್ರು ಇದನ್ನ 120 ವರ್ಷಗಳ ಹಿಂದೆ. ಏನು, ನಾವು ಸೋಮಾರಿಗಳಲ್ಲ, ನಾವು ಕ್ರಿಯಾಶೀಲರಾಗಿರುವೆವು, ನಮ್ಮ ರಾಷ್ಟ್ರ ಹಿಂದಿನಂತೆ ಇಂದೂ ಜೀವಂತವಾಗಿದೆ ಎಂಬುದು ಅವರಿಗೆ ತಿಳಿಯುತ್ತದೆ. ಅಂದ್ರೆ ನಾವು ಸೋಮಾರಿಗಳಲ್ಲಪ್ಪ, ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು, ಆದ್ರೆ ನಾವು ನಿಜವಾಗ್ಲೂ ಸೋಮಾರಿಗಳಲ್ಲ. ನಮ್ಮ ಜೀವಂತಿಕೆ ಇರೋದು ಧರ್ಮ ಮತ್ತು ಅಧ್ಯಾತ್ಮದಲ್ಲಿ. ಆದ್ರೆ ಇನ್ನೊಬ್ಬ ಪಾಶ್ಚಾತ್ಯನು ಅವನ ಆಲೋಚನೆಗೆ ತಕ್ಕನಂಗೆ ಅವ್ನು ನಮ್ ತರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸೋಮಾರಿಗಳು ಅಂತ ಹೇಳ್ತಿದ್ದಾರೆ. ನಮ್ಮ ಭಾರತೀಯರೇನು ನಿಜವಾಗ್ಲೂ ಏನು ಆತರ ಏನು ಸೋಮಾರಿಗಳಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಾನು ಇವತ್ತು ಐರ್ಲೆಂಡ್ ಬಂದ ಮೇಲೂ ಕೂಡ ಇದು ನನಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಇಲ್ಲಿನ ಜನರಿಗೆ ತುಂಬಾ ಜನ ಚೆನ್ನಾಗಿದ್ದಾರೆ, ಸುಸಂಸ್ಕೃತರು ಎಲ್ಲ ಸರಿ, ಬಟ್ ಇಲ್ಲಿನ ಕೆಲಸ ವೈಖರಿ ಎಲ್ಲ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಿಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ನಮ್ಮ ಭಾರತದಲ್ಲಿ ಎಷ್ಟೋ ರೀತಿ ಇನ್ನೂ ಹೆಚ್ಚೆಚ್ಚು ಕೆಲಸವನ್ನ ಮಾಡುವಂತಹ ದಕ್ಷತೆ ಇತ್ಯಾದಿಗಳೆಲ್ಲವೂ ಕೂಡ ಇದೆ ಅಂತ ನನಗೆ ಇವತ್ತು ಅನುಭವದ ಮೇಲೆ ಈ ಮಾತನ್ನ ಕೂಡ ಹೇಳ್ತಿದ್ದೇನೆ. ಇಷ್ಟೆಲ್ಲ ಹೇಳದ್ಮೇಲೆ ಸ್ವಾಮೀಜಿ ಜಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ಭಾರತದ ಶಕ್ತಿ ಚೆನ್ನಾಗಿದೆ, ನಮ್ಮ ಭಾರತದ ಪೂರ್ವಜರ ಬಗ್ಗೆ ನಮ್ಗೆ ಗೌರವ ಇರಬೇಕು, ನಮ್ಮ ಭಾರತದ ಸಂಸ್ಕೃತಿ ಮತ್ತೆ ಅದಕ್ಕೆ ಕೊಟ್ಟಿರುವಂತಹ ಜ್ಞಾನ ಎಲ್ಲವೂ ಕೂಡ ಅದ್ಭುತವಾದದ್ದು ಸರಿ. ಆದ್ರೆ ಅದರ ಜೊತೆಗೆ ನಮ್ಮಲ್ಲಿ ಕೆಲವು ನಾವು ತಪ್ಪುಗಳನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ನಾವು ನಮ್ಮ ಹಲವಾರು ಅನಿಷ್ಟ ಪದ್ಧತಿಗಳನ್ನು ತಂದ್ವಿ, ಅಸ್ಪೃಶ್ಯತೆಯನ್ನು ತಂದ್ವಿ, ಮತ್ತೆ ಏನು ಈ ಮಡಿವಂತಿಕೆಯನ್ನು ತಂದ್ವಿ, ಮೇಲು ಕೀಳು ಅನ್ನುವಂಥ ತಾರತಮ್ಯವನ್ನು ತಂದ್ಬಿಟ್ವಿ. ಮತ್ತೆ ಸಾಮಾನ್ಯ ಜನರು, ವಿಶೇಷವಾಗಿ ಬಾಸ್ ಅಂತ ನಾವು ಹೇಳ್ತೀವಲ್ಲ, ಇವ್ರುಗಳನ್ನ ನಾವು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಇದೆಲ್ಲವೂ ಕೂಡ ನಾವು ತಪ್ಪುಗಳನ್ನ ಮಾಡಿದ್ವಿ. ಮತ್ತೆ ಜನರು ಮತಾಂತರ ಆಗ್ತಿದ್ದಾರೆ ಅಂತೆಲ್ಲ ಹೇಳ್ತೇವೆ, ಕರೆಕ್ಟು. ಆದ್ರೆ ಅವ್ರು ಯಾಕೆ ಮತಾಂತರ ಆಗ್ತಿದ್ದಾರೆ? ಅವ್ರಿಗೆ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ಕೊಡ್ಲಿಲ್ಲ, ಅವ್ರಿಗೆ ಸಮಸ್ಯೆ ಇದ್ದಾಗ ಅವ್ರಿಗೆ ಸರಿಯಾದ ರೀತಿ ನಾವು ಸ್ಪಂದಿಸ್ಲಿಲ್ಲ, ಅವ್ರಿಗೆ ಸಹಾಯವನ್ನ ಮಾಡ್ಲಿಲ್ಲ, ಹಾಗಾಗಿ ಅವರೆಲ್ಲ ಆಗ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಬೇರೆ ಧರ್ಮದವರನ್ನ ಬೈದ್ರೆ ಪ್ರಯೋಜನ ಇಲ್ಲ, ಬದಲಾಗಿ ನಮ್ಮ ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಕ್ಕನಂಗೆ ನಾವು ನಮ್ಮ ಕರ್ತವ್ಯಗಳನ್ನ ಕೂಡ ಮಾಡಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಾಯಶಃ ಸಮಯ ಆಗಿರೋದ್ರಿಂದ ಈ 2ನೇ ಭಾಗವಾಗಿ ನೆಕ್ಸ್ಟ್ ಬರುವಂತಹ ಉಪನ್ಯಾಸದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ವಿವೇಕಾನಂದ ಭಾರತೀಯರಿಗೆ ಹೆಂಗ್ ಜಾಡಿಸಿದ್ರು, ಅದ್ರಲ್ಲಿ ಏನೇನ್ ನಮ್ ತಪ್ಪು ಅಂತ ಹೇಳಿದ್ದಾರೆ, ಆ ನ್ಯೂನ್ಯತೆಗಳೇನಿದೆ ಅದನ್ನ ನಾವು ಇವತ್ತು ಸರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಬರುವ ವಾರ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಜೈ ರಾಮಕೃಷ್ಣ. ಧನ್ಯವಾದಗಳು ಸ್ವಾಮೀಜಿ. ಸ್ವಲ್ಪ ಸಮಯ ನಾವೀಗ ಪ್ರಶ್ನೆಗಳನ್ನ ತಗೋಬಹುದು. ನೀವು ಪ್ರಶ್ನೆಗಳನ್ನ ಕೊಲಂಬೋಯಿಂದ ಆಲ್ಮೋರ ಲೆಕ್ಚರ್ಸ್ ಮೇಲೆ ತಗೋಬಹುದು, ಅಥವಾ ಸಾಮಾನ್ಯವಾಗಿ ನಿಮ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ ಸ್ವಾಮೀಜಿಗಳನ್ನ ಕೇಳಬೇಕು ಅಂತ ಹೇಳಿ, ಬೇರೆ ಕ್ವಶನ್ಸ್ಗಳೆಲ್ಲ ಅದನ್ನು ಕೂಡ ನೀವು ಎಷ್ಟು ಮಟ್ಟಿಗೆ ಅದನ್ನ ಪಬ್ಲಿಕ್ ಆಗಿ ಕೇಳ್ಬೋದು. ಆ ಕ್ವಶನ್ಸ್ಗಳನ್ನ ಕೇಳಲಿಕ್ಕೆ ಅವಕಾಶ ಇದೆ. ಏನಾದ್ರು ಪ್ರಶ್ನೆಗಳನ್ನ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ಕೇಳಿ. ಅಮೋಘ್ ವರ್ಷ ಇಂದ ಒಂದು ಕ್ವಶನ್ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸನಾತನ ಧರ್ಮ ಅಂಡ್ ಕರೆಂಟ್ ಹಿಂದೂಯಿಸಂ ಅಂತ ಹೇಳಿ. ಕರೆಂಟ್ ಹಿಂದೂಯಿಸಂ, ಸನಾತನ. ಓಕೆ, ಏನ್ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ಸನಾತನ ಧರ್ಮ ಅಂತ ಅಂದಾಗ ಏನಪ್ಪಾ ಅಂದ್ರೆ, ಸನಾತನ ಅಂದ್ರೆ ತುಂಬಾ ಹಳೆಯದಾದಂತದ್ದು ಅಂತ. ಅದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಡೇಟ್ ಆಫ್ ಸ್ಟಾರ್ಟಿಂಗ್ ನಮ್ಗೆ ಗೊತ್ತೇ ಇಲ್ಲ. ಇಸ್ಲಾಂ ಧರ್ಮಕ್ಕೆ ಸ್ಟಾರ್ಟಿಂಗ್ ಇದು ನಮ್ಗೆ ಗೊತ್ತಿದೆ, ಯಾಕಂದ್ರೆ ಮೊಹಮ್ಮದ್ ಪೈಗಂಬರಿಂದ ಪ್ರಾರಂಭ ಆಗಿದ್ದು, ಅದಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತು, ಪ್ರಾರಂಭ ಆಯ್ತು ನಮ್ಗೆ ಗೊತ್ತು. ಕ್ರೈಸ್ತ ಧರ್ಮ ಕ್ರಿಸ್ತನಿಂದ ಪ್ರಾರಂಭ ಆಯ್ತು, ಯಾವಾಗ ಪ್ರಾರಂಭ ಆಯ್ತು ನಮ್ಗೆ ಗೊತ್ತು. ಬೌದ್ಧ ಧರ್ಮ ಬುದ್ಧನಿಂದ ಪ್ರಾರಂಭ ಆಯ್ತು, ಅದು ನಮ್ಗೆ ಗೊತ್ತು. ಆದ್ರೆ ಸನಾತನ ಧರ್ಮ ಅಂತ ನಾವೇ ಹೇಳ್ತಿಲ್ಲ, ಈ ವೈದಿಕ ಸಂಸ್ಕೃತಿಯ ವೈದಿಕ ಧರ್ಮ ಅಂತ ಇದು ಯಾವಾಗ ಪ್ರಾರಂಭ ಆಗಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇತಿಹಾಸ ಪ್ರಜ್ಞೆ ಬರೋದಕ್ಕಿಂತ ಮುಂಚೆಯಿಂದ ಕೂಡಿದೆ. ಸಾವಿರಾರು ವರ್ಷಗಳ ಹಿಂದೆ ನಾವು ಎಷ್ಟೆಷ್ಟು ಹಿಂದಕ್ಕೆ ಹೋಗ್ತಿದ್ರು ಕೂಡ ನಮ್ಗೆ ಇದ್ರ ಬಗ್ಗೆ ಸಿಗ್ತಾನೆ ಇದೆ. ಇವತ್ತು ಆರ್ಕಿಯಾಲಜಿಸ್ಟ್ ಕೂಡ ಇದಕ್ಕೆ ಸಾಕಷ್ಟು ನಿದರ್ಶನ ಕೊಡ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಇದು ಅತ್ಯಂತ ಪುರಾತನವಾದದ್ದು ಅನ್ನೋದಕ್ಕೂ ಕೂಡ ಇದನ್ನ ಸನಾತನ ಅಂತ ಹೇಳ್ತಾರೆ. ಮತ್ತೆ ಇದು ಅತ್ಯಂತ ವಿನೂತನವಾದದ್ದು ಕೂಡ. ಪ್ರತಿ ದಿವಸವೂ ಕೂಡ ಹೇಳಿರುವಂತ ವಿಚಾರಗಳನ್ನ ಓದ್ತಾ ಇದ್ರೆ ಅದು ಪ್ರತಿ ದಿವಸನೂ ಹೊಸದಾಗಿ ಕಾಣಿಸ್ತಾ ಇರ್ತವೆ, ಹೊಸದಾಗಿ ನಮ್ಗೆ ಅನಿಸ್ತಾ ಇರ್ತವೆ. ಹೊಸ ವಿಚಾರಗಳು ನಮ್ಮ ಏನು ಸನಾತನ ಧರ್ಮದಲ್ಲಿ ಹೇಳಿರುವಂತ ಸಿದ್ಧಾಂತಗಳನ್ನ ನಾವು ಪಡ್ಕೊಳ್ತಾ ಇದ್ವಿ. ಇದು ನಿತ್ಯ ವಿನೂತನವಾದದ್ದು ಅನ್ನುವಂತ ಅರ್ಥದಲ್ಲೂ ಕೂಡ ಈ ಸನಾತನ ಅಂತ ಉಪಯೋಗಿಸ್ತಾರೆ. ಸೊ ಹಿಂದೆ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಅವಾಗ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಮತ್ತೆ ಈ ಕಡೆ ಬರ್ಮಾ ಮತ್ತೆ ಇನ್ನೊಂದು ಕಡೆ ಟಿಬೆಟ್, ಇವೆಲ್ಲವೂ ಕೂಡ ಇದ್ದಂತ ಅಖಂಡ ಭಾರತದಲ್ಲಿ ಏನಪ್ಪಾ ಇತ್ತು ಅಂದ್ರೆ, ನಮ್ ಇದ್ದಿದ್ದು ಒಂದೇ ಒಂದು ಧರ್ಮ, ಅದು ಸನಾತನ ಧರ್ಮ. ಅದೆಲ್ಲರೂ ಕೂಡ ವೈದಿಕ ಸಂಸ್ಕೃತಿಯನ್ನ ಪಾಲಿಸ್ತಾ ಇದ್ವಿ ಹೆಚ್ಚು ಕಡಿಮೆ.
ಇದನ್ನ ನಾವು ಏನು ಸಿಂಧೂ ನದಿಯ ಪಕ್ಕ ಈ ಕಡೆ ಇದ್ದಿದ್ದವ್ರು ನಾವೆಲ್ಲ ಈ ಪರ್ಷಿಯನ್ರು ಸಕಾರವನ್ನು ಹೇಳಲಿಕ್ಕೆ ಬರ್ತಿರ್ಲಿಲ್ಲ. ಅವ್ರಿಗೆ ಸಕಾರದ ಬದಲು ಅವ್ರು ಹಕಾರವನ್ನು ಹೇಳ್ತಿದ್ರು. ಸಕಾರದ ಜಾಗದಲ್ಲಿ ಸಿಂಧು ಹೋಗಿ ಹಿಂದೂ ಆಯ್ತು. ಸೊ ಸಿಂಧೂ ನಾಗರಿಕತೆ, ಸಿಂಧೂ ನದಿಯ ಆ ಕಡೆ ಇರುವಂತವರೆಲ್ಲ ಸಿಂಧೂ ಜನರು ಅಂತ ಹೇಳೋದು ಬದಲಾಗಿ ಅವ್ರು ಹಕಾರ ಹೇಳಿದ್ರಿಂದ ಹಿಂದೂ ಅಂತ ನಾವು ಆದ್ವಿ. ಆಮೇಲೆ ಬರ್ತಾ ಬರ್ತಾ ಮುಸಲ್ಮಾನರು, ಕ್ರೈಸ್ತರು, ಬೌದ್ಧ ಧರ್ಮ ಎಲ್ಲ ಜಾಸ್ತಿ ಆದಾಗ ನಮ್ಮನ್ನು ಪ್ರತ್ಯೇಕವನ್ನ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಹಿಂದೂ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗೆ ನಾವು ಹಿಂದೂ ಧರ್ಮ ಅಂತ ಇವತ್ತು ನಾವು ಅದನ್ನ ಹೇಳ್ತಾ ಇದ್ದೀವಿ. ಆಕ್ಚುಲಿ ನಮ್ಗೆ ಹೆಸರೇನಪ್ಪಾ ಅಂದ್ರೆ ಸನಾತನ ಧರ್ಮ ಅಂತಾನೆ. ನಮ್ ಧರ್ಮದ ಹೆಸರು ಅಂದ್ರೆ ಸನಾತನ ಧರ್ಮ ಅಂತ. ಅದೊಂದು ಹೆಸರು ಅಂತಲ್ಲ ಆಕ್ಚುಲಿ. ಇದ್ದಿದ್ ನಾವು ಒಂದೇ. ಈಗ ಬೇರೆ ಬೇರೆ ಧರ್ಮಗಳು ಬಂದಿದ್ದರಿಂದ ನಾವು ನಮ್ಮ ಪ್ರತ್ಯೇಕವನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಹಿಂದೂ ಧರ್ಮ ಅಂತ ಹೇಳ್ತಾ ಇದೀವಿ. ಅಷ್ಟು ಬಿಟ್ರೆ ಇನ್ನ ಆಚಾರ ವಿಚಾರಗಳಲ್ಲಿ, ಆಲೋಚನೆಗಳಲ್ಲಿ ಏನು ತುಂಬಾ ಏನ್ ಬದಲಾವಣೆ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. Swamiji says religion is realization, but is orthodoxy part of it? ಓಕೆ, ಪ್ರಾಯಶಃ ನೆಕ್ಸ್ಟ್ ವಾರದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಧರ್ಮಕ್ಕೆ ಹಲವಾರು ಆಯಾಮಗಳಿದೆ. ತತ್ವಶಾಸ್ತ್ರ, ತಾತ್ವಿಕ ಆಯಾಮ, ರಾಜಕೀಯ ಆಯಾಮ, ಸಾಮಾಜಿಕ ಆಯಾಮ, ಮತ್ತೆ ಪುರಾಣಗಳು, ಮೈಥಾಲಜಿ ಅಂತ ನಾವು ಹೇಳ್ತೀವಲ್ಲ ಅದು, ಈ ತರ ಹಲವಾರು ಆಯಾಮಗಳಿದೆ. ಸೊ ಒಂದೊಂದು ಆಯಾಮಕ್ಕೂ ಅದರದೇ ಆದಂತ ಇದಿರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ರಿಲಿಜನ್ ಇಸ್ ರಿಯಲೈಸೇಷನ್ ಅಂತ ಅಂದಾಗ ಧರ್ಮ ಅಂದ್ರೆ ಸತ್ಯ ಸಾಕ್ಷಾತ್ಕಾರ. ಮಾನವ ಜನ್ಮದ ಉದ್ದೇಶ ಏನು? ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇದನ್ನ ನಮ್ಮ ವೇದ ಉಪನಿಷತ್ತುಗಳೆಲ್ಲವೂ ಕೂಡ ಹೇಳುತ್ತೆ. ಏನು ಅಂದ್ರೆ ಸತ್ಯ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ. ಅದೇ ನಮ್ಮ ಜೀವನದ ಪರಮ ಗುರಿ, ಅದೇ ಆತ್ಯಂತಿಕ ಗುರಿ. ಅದನ್ನೇ ಧರ್ಮ ಅಂತ ಹೇಳಿದ್ರು. ಸೊ ನಮ್ಗೆ ಧರ್ಮ ಅಂದ್ರೆ ಅದು ಜೀವನದ ಗುರಿಯೂ ಹೌದು, ಜೀವನದ ಮಾರ್ಗವೂ ಹೌದು. ಈ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ರಾಜಯೋಗ ಇವೆಲ್ಲವೂ ಕೂಡ ಮಾರ್ಗಗಳು. ಅದು ಕೂಡ ಧರ್ಮದ ಭಾಗವೇ. ಮತ್ತೆ ಆತ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ ಇದು ಕೂಡ ಧರ್ಮದ ಭಾಗವೇ. ಧರ್ಮ ಅಂದ್ರೆ ಗುರಿಯೂ ಹೌದು, ಮಾರ್ಗವೂ ಹೌದು. ರಿಲಿಜನ್ ಇಸ್ ರಿಯಲೈಸೇಷನ್ ಅಂದಾಗ ಧರ್ಮವನ್ನ ಗುರಿಯ ದೃಷ್ಟಿಯಲ್ಲಿ ಸ್ವಾಮೀಜಿ ಮಾತಾಡ್ತಿದ್ದಾರೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಸಾಧನ ಪಥಗಳು ಹೇಳಿದಾಗ ಧರ್ಮವ ಒಂದು ಮಾರ್ಗ ಅಂತ ಆಗುತ್ತೆ. ಸ್ವಾಮೀಜಿ, ನಂದೇ ಒಂದು ಪ್ರಶ್ನೆ ಇದೆ. ಸ್ವಾಮಿ ವಿವೇಕಾನಂದರು ಈ ಹಿಂದೂ ಧರ್ಮದ ಬಗ್ಗೆ ಬಂದಾಗ ವೈದಿಕ ಧರ್ಮವನ್ನು ನಾವು ಮತ್ತೆ ಜಾಗೃತಿಗೊಳಿಸ್ಬೇಕು ಅಂತ ಅವ್ರ ಸಂಭಾಷಣೆಗಳಲ್ಲೆಲ್ಲ ಹೇಳ್ತಾರೆ. ಈ ವೈದಿಕ ಧರ್ಮ ಅಂದ್ರೆ ಏನು? ಅದನ್ನ ಜನಗಳು ಹೇಗೆ, ಈಗ ನಮ್ಮ ಹಿಂದೂಯಿಸಂ ಒಂದು ಮೊದಲೇ ಹೇಳಿದಾಗೆ ಆರ್ಥೋಡಾಕ್ಸಿ ಕೆಲವು ಸಂಪ್ರದಾಯಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಜನಗಳೆಲ್ಲ. ಬಟ್ ಈ ವೈದಿಕ ಧರ್ಮದ ವೈಶಿಷ್ಟ್ಯ ಏನು? ಮತ್ತೆ ಅವರು ಸಾಮಾನ್ಯ ಜನಗಳು ಆ ಒಂದು ಧರ್ಮವನ್ನ ಹೇಗೆ ಅವ್ರ ಜೀವನದಲ್ಲಿ ಅವರು ವೈದಿಕ ಧರ್ಮ ಅಂತ ಅಲ್ಲೂ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಸ್ವಾಮೀಜಿ. ಬಟ್ ಅವ್ರು ಸ್ಪಷ್ಟವಾಗಿ ಇನ್ನೂ ಹೇಳೋದು ವೇದಾಂತ ಧರ್ಮ ಅಂತ. ವೇದಾಂತ ಧರ್ಮ ಶುಡ್ ಬಿ ದ ಫ್ಯೂಚರ್ ರಿಲಿಜಿಯನ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ವೇದಗಳ ಮೇಲೆ ಆಧಾರಿತವಾಗಿರುವಂತದ್ದು ಅಂತ. ನಮ್ಗೆ ಇಲ್ಲಿ ವೇದಗಳು ಅಂತ ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಬರುವಂತ ಚಿತ್ರಣ ಏನಪ್ಪಾ ಅಂದ್ರೆ ಹೋಮ, ಹವನ, ಯಜ್ಞ, ಯಾಗ ಇತ್ಯಾದಿಗಳು ನಮ್ ಕಣ್ಮುಂದೆ ಬರುತ್ತೆ. ಹೋಮ ಅಂದ್ರೆ ವೇದ ಅಂದ್ರೆ ನಮ್ಗೆ ಇವತ್ತು ಅಷ್ಟು ಸೀಮಿತ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಇಲ್ಲ ಅರ್ಥ ಆಗ್ಬಿಟ್ಟಿದೆ ಇವತ್ತು. ಅದಲ್ಲದೆ ಏನೋ ಕೆಲವು ಮಂತ್ರಗಳನ್ನು ಹೇಳ್ತಿರ್ತಾರೆ, ಅದೇನೋ ಸಂಸ್ಕೃತದಲ್ಲಿ ಇರುತ್ತೆ, ಏನೋ ಹೇಳ್ತಾ ಇರ್ತಾರೆ, ನಮ್ಗೇನೋ ಅರ್ಥ ಆಗಲ್ಲ ಅಂದ್ರೆ ವೇದ ಅಂತ ಹೇಳಿ ಅಂತ ನಮ್ಗೆ ಆಗ್ಬಿಟ್ಟಿದೆ. ಇಲ್ಲಿ ವೈದಿಕ ಧರ್ಮ ಅಂತ ಅಂದ್ರೆ ಯಾವ ನಮ್ಮ ಆಲೋಚನೆ, ನಮ್ಮ ಚಿಂತನೆ, ನಮ್ಮ ಸಂಸ್ಕೃತಿ, ನಾಗರಿಕತೆ ಎಲ್ಲವೂ ಕೂಡ ವೇದಗಳ ಮೇಲೆ ನಿರ್ಭರವಾಗಿರುವಂತದ್ದು, ವೇದಗಳ ಆಧಾರದ ಮೇಲೆ ನಡೆಯುವಂಥದ್ದು ಅಂತ. ಸೊ ವೇದ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಅದೊಂದು ಜ್ಞಾನ ರಾಶಿ. ಮತ್ತೆ ಅದನ್ನ ಬರ್ದಿದ್ದಲ್ಲ. ಈಗ ರಾಮಾಯಣವನ್ನ ಯಾರು ಬರೆದ್ರು ಅಂದ್ರೆ ವಾಲ್ಮೀಕಿಗಳು ಬರೆದ್ರು, ಮಹಾಭಾರತವನ್ನ ಯಾರು ಬರೆದ್ರು? ವ್ಯಾಸರು ಬರೆದ್ರು. ಪುರಾಣಗಳನ್ನ ಯಾರು ಬರೆದ್ರು? ವ್ಯಾಸರು ಬರೆದ್ರು. ಅಭಿಜ್ಞಾನ ಶಾಕುಂತಲವನ್ನು ಯಾರು ಬರೆದ್ರು ಅಂದ್ರೆ ಇಲ್ಲ ಇನ್ಯಾವುದೋ ಹೇಗೆ ಹೇಳಿದ್ರೆ ಇನ್ನು ಕಾಳಿದಾಸರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಈ ವೇದಗಳನ್ನು ಬರ್ದವ್ರು ಯಾರು ಅಂದ್ರೆ ವೇದಗಳನ್ನ ಯಾರು ನಿರ್ಮಿತವಾದದ್ದಲ್ಲ. ಇದು ಸಾಧು ಸಂತರು, ವಿಶೇಷವಾಗಿ ಋಷಿ ಮುನಿಗಳು ಧ್ಯಾನದಲ್ಲಿ ಅವರ ಮನಸ್ಸು ಅತ್ಯಂತ ಅದ್ಭುತವಾದ ಜೀವನವನ್ನು ನಡೆಸ್ತಾ ಅವರ ಮನಸ್ಸು ಅತ್ಯಂತ ಉನ್ನತಕ್ಕೋದಂತ ಸಮಯದಲ್ಲಿ ಅವ್ರಿಗೆ ಸಿಕ್ಕದಂತಹ ಗೋಚರವಾದಂತಹ ಸತ್ಯಗಳನ್ನ, ಜ್ಞಾನ ರಾಶಿ, ಆ ಸತ್ಯಗಳ ಜ್ಞಾನದ ರಾಶಿಯೇ ವೇದ. ವೇದ ಇಸ್ ಎ ಟ್ರೆಜರ್ ಹೌಸ್ ಆಫ್ ನಾಲೆಜ್ ಅಷ್ಟೇ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಿಕ್ಕಿತ್ತು, ಅದೆಲ್ಲನೂ ಕೂಡ ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ಹೋಗ್ತಾ ಬಂದ್ರು, ಅದು ವೇದ. ಸೊ ಆ ವೇದದಲ್ಲಿ ಅದ್ಭುತವಾದ ಜ್ಞಾನ ರಾಶಿ ನಮಗೆ ಕೊಟ್ಟಿದ್ದಾರೆ. ಆತ್ಯಂತಿಕವಾದಂತಹ ಜ್ಞಾನ ರಾಶಿ ಅದು, ಆತ್ಯಂತಿಕ ಜ್ಞಾನದ ರಾಶಿ ಅದು. ಅದ್ರ ಮೇಲೆ ನಮ್ಮ ಜೀವನ ಇರಬೇಕು ಅಂತ. ಇದಕ್ಕೆ ಯಾಕೆ ವೇದವನ್ನು ಓದಬೇಕು ಅಂತ ಸ್ವಾಮಿ ಪ್ರೇಮಾನಂದಜಿ ಸ್ವಾಮಿ ವಿವೇಕಾನಂದರು ದೇಹವನ್ನು ಬಿಡುವ ದಿವಸದಲ್ಲಿ ಇಲ್ಲ ಕೆಲವು ದಿವಸಗಳ ಮುಂಚೆನೆ ಕೇಳ್ತಾರೆ. ಕೇಳಿದಾಗ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ, ವೇದಗಳು ಓದೋದ್ರಿಂದ ನಮ್ಗೆ ಮೂಢನಂಬಿಕೆ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ವಿಲ್ ಬಿ ಅವೇ ಫ್ರಮ್ ಸೂಪರ್ಸ್ಟಿಷನ್ಸ್ ಅಂತ ಹೇಳಿ. ಅಂದ್ರೆ ಸೈಂಟಿಫಿಕ್ ಟೆಂಪರ್ಮೆಂಟ್, ರ್ಯಾಷನಲ್ ಮೈಂಡ್ ಸೆಟ್ ಅಂತ ನಾವ್ ಇವತ್ತೇನ್ ಮಾತಾಡ್ತೀವಲ್ಲ, ಅದು ವೇದಗಳ ಅಧ್ಯಯನದಿಂದ ಸಿಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಸೊ ಪ್ರಾಯಶಃ ಈ ಒಂದು ನಿಟ್ಟಿನಲ್ಲಿ ಸ್ವಾಮೀಜಿ ವೈದಿಕ ಧರ್ಮವನ್ನ ನಾವು ಮತ್ತೆ ತರಬೇಕು ಅನ್ನುವಂಥದ್ದು ಹೇಳಿರ್ಬೋದು ಅಂತ ನನ್ಗನ್ಸುತ್ತೆ.
ಈಗ ವೇದಗಳನ್ನ ಓದಬೇಕು ಅಂತ ಹೇಳಿದ್ರೆ, ಈಗ ನಾನು ಸಾಮಾನ್ಯವಾಗಿ ಆಶ್ರಮಕ್ಕೆ ಸಾಕಷ್ಟು ಪುಸ್ತಕಗಳನ್ನ ಪಬ್ಲಿಷ್ ಮಾಡೋದು ನೋಡ್ತೀವಿ ನಾವು. ಬಟ್ ಯಾರಿಗಾದ್ರೂ ಈಗ ಈ ಒಂದು ವೈದಿಕ ಧರ್ಮ ಏನಿದೆ, ಅದ್ರದ್ದು ಮೂಲ ಸ್ವರೂಪ ಏನು, ಮತ್ತೆ ಆಚರಣೆಯಲ್ಲಿ ಹೇಗೆ ತರಬೇಕು ಅಂತ ಇದ್ರೆ ಅದಕ್ಕೆ ಯಾವ್ದಾದ್ರು ಬುಕ್ಸ್ಗಳು ಸಿಗ್ಬಹುದಾ? ಉದಾಹರಣೆಗೆ ನಮ್ಮಲ್ಲೇ ಸ್ವಾಮಿ ನಿರ್ವೇದಾನಂದದು ಹಿಂದೂಯಿಸಂ ಮತ್ತೆ ಗ್ಲಾನ್ಸ್ ಅಂತ ಇದೆ ಇಂಗ್ಲಿಷ್ ನಲ್ಲಿ. ಅದನ್ನ ಹಿಂದೂ ಧರ್ಮ ಮತ್ತು ಅದರ ಸಾರ ಸರ್ವಸ್ವ ಅಂತ ಕನ್ನಡದಲ್ಲಿ ಕೂಡ ತರ್ಜಮೆಯಾಗಿ ಹೋದ ವರ್ಷ ನಾನು ಬರೋಕಿನ ಮುಂಚೆ ಹೋದ ವರ್ಷ CPK ಅವರು ಅದನ್ನ ಕನ್ನಡಕ್ಕೆ ತರ್ಜಮೆ ಮಾಡಿದ್ರು. ಈ ರೀತಿಯಾದ ಹಲವಾರು ಕೆಲವು ಪುಸ್ತಕಗಳು ಕೈಪಿಡಿಯಾಗಿ ಹ್ಯಾಂಡ್ ಬುಕ್ ಬಂದಿದೆ. ಮತ್ತೆ ಸ್ವಾಮಿ ಹರ್ಷಾನಂದ್ ಜಿ ಅವರದು ಹಿಂದೂ ಧರ್ಮ ಪ್ರಶ್ನೋತ್ತರ ರೂಪದಲ್ಲಿ ಅಂತ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಪುಸ್ತಕ. ಅದು ಕೂಡ ಸಣ್ಣ ಪುಸ್ತಕ. ಇಂಥವನ್ನೆಲ್ಲ ಓದಿದಾಗ ನಮ್ಮ ವೈದಿಕ ಧರ್ಮ, ಹಿಂದೂ ಧರ್ಮ, ಇಲ್ಲ ಸನಾತನ ಸಂಸ್ಕೃತಿ ಇತ್ಯಾದಿ ಏನು ಅಂತ ನಮ್ಗೆ ಅರ್ಥ ಆಗತ್ತೆ. ಪ್ರಾಯಶಃ ಅದನ್ನ ಇಟ್ಕೊಂಡು ನಾವು ಜೀವನದಲ್ಲಿ ಅಧ್ಯಯನ ಮಾಡಿ ತಿಳ್ಕೊಂಡು ಅದರಂತೆ ನಾವು ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡ್ಬೋದು. ವೇದಗಳನ್ನೇ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದು ಮೂಲವಾದ ಬುಕ್ ಸಿಗುವಂತದ್ದು ಇದೆಯಾ? ಅಂದ್ರೆ ವೇದಗಳನ್ನ ನಾವು ಗುರುಕುಲದ ಶಿಕ್ಷಣ ಪದ್ಧತಿಯಲ್ಲಿ ಹೋಗ್ಬೋದು. ಮತ್ತೆ ಇವತ್ತು ಚೆನ್ನೈನಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಬೇರೆ ಬೇರೆ ಗಂಡ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹಲವಾರು ಇವತ್ತು ಬರೇ ಬ್ರಾಹ್ಮಣರಿಗೆಲ್ಲ ಯಾರು ಬೇಕಾದ್ರೂ ಇವತ್ತು ವೇದಗಳನ್ನು ಓದಬಹುದು, ಅಧ್ಯಯನ ಮಾಡಬಹುದು ಅಂತಿದೆ. ಮತ್ತೆ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯ ಬಂದಿದೆ ಇವತ್ತು. ಹಲವಾರು ರೀತಿಯ ಸಂಘ ಸಂಸ್ಥೆಗಳು ಇವತ್ತು ಚಿನ್ಮಯ ಮಿಷನ್ ಆಗಿರ್ಬೋದು, ನಮ್ಮಲ್ಲೇ ರಾಮಕೃಷ್ಣ ಮಠ ಬೇಲೂರು ಮಠದಲ್ಲಿ ವೇದ ವಿದ್ಯಾಲಯ ಪ್ರಾರಂಭ ಮಾಡಿದೆ. ಅಲ್ಲಿ ವೇದಗಳನ್ನೆಲ್ಲ ನಾವು ಹೇಳ್ಕೊಡ್ತಾ ಇದೀವಿ. ಸೊ ಅಲ್ಲೆಲ್ಲ ಆ ರೀತಿಯಂತಹ ಶ್ರದ್ಧಾ ಕೇಂದ್ರಗಳಿಗೆ ಹೋಗಿ ವೇದಗಳನ್ನು ಕಲಿಬಹುದು. ಅದು ಬಿಟ್ರೆ ಇವತ್ತು ಯೂಟ್ಯೂಬ್ಗಳಲ್ಲೂ ಸಾಕಷ್ಟು ಸಿಗುತ್ತೆ. ಮತ್ತೆ ಅದಲ್ಲದೆ ವೇದ ಮಂತ್ರ, ಆ ಮಂತ್ರಕ್ಕೆ ಅರ್ಥ, ಅದಕ್ಕೆ ಸಂಬಂಧಪಟ್ಟ ಹಲವಾರು ಪುಸ್ತಕಗಳು ಇವತ್ತು ನಮಗೆ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಎಲ್ಲವೂ ಇದೆ. ನಮ್ಮ ಮೈಸೂರು ಮಹಾರಾಜರಂತೂ ಅದ್ಭುತವಾಗಿ 4 ವೇದಗಳು ಅಂತ ಕಾಣ್ತದೆ. ಋಗ್ವೇದ, ಯಜುರ್ವೇದ ನಾನು ನೋಡಿದ್ದೀನಿ. ಸಾಮವೇದ, ಅಥರ್ವಣ ವೇದ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ರಿಮ್ಸೆ ಲೈಬ್ರರಿ ಇತ್ತು ಅದ್ಭುತವಾಗಿ. ಅಂದ್ರೆ ಆ ವೇದ ಮಂತ್ರಗಳು, ಅದಕ್ಕೆ ಅರ್ಥ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗುವಂತೆ ಕೆಳಗಡೆ ಸಾಯಣ ಭಾಷೆಯ ಕೆಲವು ಕಡೆ ಇದೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಅಂತ ಪುಸ್ತಕಗಳನ್ನ ನಾವು ಓದಿದಾಗ ನಮ್ಗೆ ಇವತ್ತು ಕೂಡ ವೇದಗಳನ್ನ ಯಾರು ತಿಳ್ಕೊಳ್ಬೇಕು ಅಂತ ಇರ್ತಾರೋ ಅವರು ತಕ್ಕ ಮಟ್ಟಿಗೆ ತಿಳ್ಕೊಳ್ಬಹುದು. ವಂಡರ್ಫುಲ್ ಸ್ವಾಮೀಜಿ. ಬೇರೆ ಪ್ರಶ್ನೆಗಳು ಯಾರಾದ್ರೂ ಇದ್ರೆ ಒಂದು 5 ನಿಮಿಷ ಸಮಯ ಇದೆ, ಕೇಳಬಹುದು. ಮೋಸ್ಟ್ಲಿ ಇನ್ನೇನಿಲ್ಲ ಅನ್ಸುತ್ತೆ. ಸ್ವಾಮೀಜಿ, ಇಲ್ಲಿ ಒಂದು ಕೊನೆ ಪ್ರಶ್ನೆ ಒಂದಿದೆ, ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ಇದ್ರು ಮತ್ತೆ ನಾನೇ ಬ್ರಹ್ಮ ಅಂತ ಹೇಳ್ತಾ ಇದ್ರು, ಆದ್ರೂ ಅವ್ರು ಕರ್ಮಯೋಗಕ್ಕೆ ಯಾಕೆ ಅಷ್ಟು ಒತ್ತನ್ನ ಕೊಟ್ರು ಅಂತ ಅನ್ಬಿಟ್ಟು ಸ್ವಾಮೀಜಿ. ನಾನೇ ಬ್ರಹ್ಮ ಹೌದು, ಅದು ಪಾರಮಾರ್ಥಿಕ ಸತ್ಯ, ಅದು ವಾಸ್ತವಿಕತೆ ಪಾರಮಾರ್ಥಿಕ ಸತ್ಯವೂ ಹೌದು. ಆದ್ರೆ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ಈಗ ನಾನು ಯಾವ್ದೋ ಒಂದು ನನ್ನ ಮನೆಗೆ ನಾನು ಹೋಗಬೇಕು, ಸರಿ, ಆದ್ರೆ ದೂರ ಬಂದ್ಬಿಟ್ಟಿದ್ದೀನಿ. ಯಾವ್ದೋ ಕಾರಣ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲ, ನಾನು ಎಲ್ಲೋ ದೂರ ಬಂದ್ಬಿಟ್ಟಿದ್ದೀನಿ, 1-2 ಕಿಲೋಮೀಟರ್ ದೂರ ಬಂದಿರೋದಿನ ನಾನು ಮನೆಯಲ್ಲಿದೆ ಅಂತ ನನಗೆ ಗೊತ್ತಿದೆ. ನಾನು ಮನೆಗೆ ವಾಪಸ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಡ್ಕೊಂಡು ಹೋಗ್ಬೇಕು, ಇಲ್ಲ ತುಂಬಾ ದೂರ ಇದ್ರೆ ಬಸ್ಸೋ ವೆಹಿಕಲ್ಲೋ ಇಲ್ಲ ಏನೋ ತೆಗೆದುಕೊಂಡು ಹೋಗ್ಬೇಕು. ಅದೇ ರೀತಿ ನಾನು ನನ್ನ ಆತ್ಮನ್, ಇಲ್ಲ ನನ್ನ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅಂತೆಲ್ಲ ವಾಸ್ತವಿಕತೆ ಇದ್ರೂ ಕೂಡ ದುರದೃಷ್ಟವಶಾತ್ ನನ್ಗೆ ಏನಾಗಿದೆ, ನಾನು ಅದರಿಂದ ಆಚೆ ಬಂದ್ಬಿಟ್ಟಿದ್ದೀನಿ, ದೂರ ಬಂದ್ಬಿಟ್ಟಿದ್ದೀನಿ. ಮತ್ತೆ ನನ್ನ ಬಗ್ಗೆ ಅಜ್ಞಾನ, ತಪ್ಪು ಕಲ್ಪನೆಗಳು, ಭ್ರಾಂತಿಗಳು ಇವೆಲ್ಲವೂ ಉಂಟಾಗಿದೆ. ಮತ್ತೆ ಹಲವಾರು ರೀತಿಯ ಮಲಿನಗಳನ್ನ ಕೂಡ ನನ್ನ ಮೇಲೆ ನಾನು ಹಾಕೊಂಡಿದ್ದೀನಿ. ಅದೆಲ್ಲವೂ ಪರಿಶುದ್ಧ ಆಗದೆ ನನಗೆ ಆತ್ಮ ಇಲ್ಲ ನನ್ನ ಬ್ರಹ್ಮನ್ ಅಂತೇಳಿ ನನಗೆ ಅರ್ಥ ಆಗೋದಿಲ್ಲ. ಆ ಅರ್ಥ ಆಗ್ಲಿಕ್ಕೋಸ್ಕರ, ಅನುಭವನ ಪಡ್ಕೊಳ್ಳಿಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಮಾರ್ಗ ಏನು ಅಂತ ಕೇಳಿದಾಗ ಈ 4 ಯೋಗಗಳನ್ನ ಹೇಳಿದ್ದಾರೆ: ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನಯೋಗ, ರಾಜಯೋಗ. ಇವುಗಳನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿರುವ ಮಲಿನತೆಗಳನ್ನ ಸರಿ ಮಾಡಿಕೊಂಡು, ನಮ್ಮಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನ, ಭಾವನೆಗಳನ್ನ ಸರಿ ಮಾಡಿಕೊಂಡು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಅದೊಂದು ಸಾಧನಾ ಪಥ ಇದು. ಹಾಗಾಗಿ ವಂಡರ್ಫುಲ್ ಸ್ವಾಮೀಜಿ. ಇಂದ ಯಾವ್ದೋ ಪ್ರಶ್ನೆ ಯಾವ್ದು ಬಂದಿಲ್ಲ. ಹಾಗಿದ್ರೆ ಸ್ವಾಮೀಜಿ ಇವತ್ತಿನ ಮುಗಿಸ್ಬೋದು. ಇನ್ಯಾರಿಗೇನಾದ್ರೂ ಇದ್ರ ಬಗ್ಗೆ ಸಜೆಷನ್ಸ್ ಇದ್ರೆ, ಇಲ್ಲ ತುಂಬಾ ಇದು ಡೀಟೇಲ್ ಆಗುತ್ತೆ ಅಂತನೋ, ಇಲ್ಲ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಕ್ಕೆ ಅಂತನೋ, ಇಲ್ಲ ಟೈಮಿಂಗ್ಸ್ ಏನಾದ್ರು ಚೇಂಜ್ ಮಾಡ್ಬೋದು ಅಂತ ಆ ತರ ಏನಾದ್ರು ಇದ್ರೆ ಅವರ ಅಭಿಪ್ರಾಯಗಳನ್ನು ತಿಳಿಸಬಹುದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಾದ್ರೂ ಹಾಕ್ಲಿ. ಆಮೇಲೆ ನೀವು ನಂಗೆ ತಿಳಿಸಿದ್ರು ಆಯ್ತು, ಯಾರಾದ್ರೂ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ. ನವೀನ್ ಎಂಡ್ ಮಾಡ್ಬೋದು ಅಂತ ಕಾಣುತ್ತೆ.
ಮ್ಯೂಟ್ ಅಲ್ಲಿ ಇದ್ದೀರಾ ನವೀನ್? ಕ್ಷಮಿಸಿ, ಸ್ವಲ್ಪ ಕಂಪ್ಯೂಟರ್ ಹ್ಯಾಂಗ್ ಆಗುತ್ತಿದೆ. ಧನ್ಯವಾದಗಳು ಸ್ವಾಮೀಜಿ. ಇವತ್ತು ಸಾಕಷ್ಟು ಒಂದು ವಿವೇಕಾನಂದ ಭಾವನೆಗಳ ಮೇಲೆ ಬೆಳಕನ್ನ ಚೆಲ್ಲಿದ್ದೀರಾ ಇವತ್ತು. ಮತ್ತೆ ಮುಂದೆ ಕೂಡ ನಾವು ಯಾಕೆಂದ್ರೆ ವಿವೇಕಾನಂದ ಭಾವನೆಗಳು ಹೇಳಿರೋ ಹಾಗೆ ಒಂದು ಭವಿಷ್ಯ ಭಾರತವನ್ನ ನಿರ್ಮಾಣ ಮಾಡ್ತಾ ಇದೆ, ಮುಂದೆ ಕೂಡ ಮಾಡೋದಿದೆ. ಸಾಕಷ್ಟು ಜನಗಳಿಗೆ ಈ ಚಿಂತನೆಗಳನ್ನ ನಾವು ಕೊಡ್ತಾ ಹೋಗ್ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಅಂತ ಅನ್ಕೊಂಡಿದೀವಿ. ಮತ್ತೆ ನಾವು ಸರ್ಕ್ಯುಲೇಟ್ ಮಾಡ್ತಾ ಇರ್ತೀವಿ ನಿಮ್ಗೆ ಕಾರ್ಯಕ್ರಮ ಇದ್ದಾಗೆಲ್ಲ. ಸೊ ಎಲ್ಲರೂ ಕೂಡ ನೀವು ಪ್ರತಿ ಶನಿವಾರ ಸಾಯಂಕಾಲ 4:30ರಿಂದ ಪೂಜ್ಯ ಸ್ವಾಮೀಜಿ ಅವರು ನಮ್ ಜೊತೆ ಇರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸಮಯ ಮಾಡ್ಕೊಂಡು ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಕಾರ್ಯಕ್ರಮ ತಿಳ್ಕೊಳ್ಳೋಣ. ಸ್ವಾಮೀಜಿ ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಬಿಡುವಿನ ಇವತ್ತು ಮತ್ತೆ ಮುಂದಿನ ಮಾತು ಭೇಟಿ ಮಾಡೋಣ ಸ್ವಾಮೀಜಿ. ಎಲ್ಲ ಮನೆಗಳು ಮತ್ತೆ ಜಯ ರಾಮಕೃಷ್ಣ.